ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ನಾವೊಂದು ಸಂತೋಷದಿಂದ ಎದುರುಗೊಳ್ಳುವಂಥ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ. ನೂತನ ವರ್ಷವನ್ನು ಎದುರುಗೊಳ್ಳುವುದಕ್ಕಾಗಿ ದೇವರ ಸಮ್ಮುಖದಿಂದ ಬಂದಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಯೆಶಾಯನ ಪುಸ್ತಕ 61ನೇ ಅಧ್ಯಾಯವನ್ನು ತೆಗೆದುಕೊಂಡು ಅದನ್ನು ಓದಿಕೊಳ್ಳೋಣ. ದಯಮಾಡಿ ಯಾರದು ಓದಿಕೊಳ್ಳಿ. ಯೆಶಾಯನ ಪುಸ್ತಕ ಬುಕ್ ಆಫ್ ಐಸೈಯಾ ಚಾಪ್ಟರ್ 61 1 to 11. 11 ವಾಕ್ಯದವರೆಗೆ ಓದಿದ್ರೆ ಮಾತ್ರ ಸಾಕು. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ಪೂರ್ವದಲ್ಲಿ ಪಾಳು ಬಿದ್ದುದನ್ನು ಪುನಃ ಎಬ್ಬಿಸುವರು. ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದಿಗಳನ್ನು ಮೇಯಿಸುವರು. ಅನ್ಯರು ನಿಮಗೆ ಉಳುವವರು, ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ. ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಯೆಹೋವನೆಂಬ ನಾನು ನ್ಯಾಯವನ್ನು ತೀರಿಸುತ್ತೇನೆ, ಕೊಳ್ಳೆಯನ್ನು ಅನ್ಯಾಯವನ್ನು ದ್ವೇಷಿಸುತ್ತೇನೆ. ಸತ್ಯಸಂಧತೆಯನ್ನು ಅನುಸರಿಸಿ ಇವರ ನಷ್ಟಕ್ಕೆ ಪ್ರತಿಫಲವನ್ನು ಕೊಟ್ಟು ಇವರೊಂದಿಗೆ ನಿತ್ಯವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಇವರ ಸಂತಾನವು ಜನಾಂಗಗಳಲ್ಲಿ ಪ್ರಖ್ಯಾತವಾಗುವುದು. ಇವರ ಸಂತತಿಯು ಅನ್ಯ ದೇಶದವರಲ್ಲಿ ಹೆಸರುಗೊಳ್ಳುವುದು. ಇವರನ್ನು ನೋಡುವವರೆಲ್ಲರೂ ಯೆಹೋವನು ಆಶೀರ್ವದಿಸಿದ ವಂಶವು ಇದೇ ಎಂದು ಒಪ್ಪಿಕೊಳ್ಳುವರು. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು. ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಭೂಮಿಯು ತನ್ನೊಳಗಿಂದ ಮೊಳಕೆಯನ್ನು ಹೊರಡಿಸುವಂತೆಯೂ ತೋಟವು ತನ್ನಲ್ಲಿ ಬಿತ್ತಿದ್ದನ್ನು ಮೊಳೆಯಿಸುವ ಹಾಗೂ ಕರ್ತನಾದ ಯೆಹೋವನು ಎಲ್ಲ ಜನಾಂಗಗಳ ಎದುರಿನಲ್ಲಿ ಧರ್ಮವನ್ನು ಸ್ತೋತ್ರವನ್ನು ಮೊಳೆಯಿಸುವನು. ಹಲ್ಲೆಲೂಯಾ. ಪ್ರೈಸ್ ಅನ್ನು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಿನ್ನ ಜೀವಗಳ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕ ನೀನು ನಮ್ಮ ಜೊತೆಯಲ್ಲಿ ಮಾತನಾಡು ಸ್ವಾಮಿ. ನೀನು ನಮ್ಮನ್ನು ತಗ್ಗಿಸಿಕೊಂಡು ಪವಿತ್ರವಾದ ಕಾರ್ಯಗಳು ಒಪ್ಪಿಸಿಕೊಡ್ತಾ ಇದ್ದೇವೆ ಯೇಸುವಿನ ಸಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಇಲ್ಲಿ ಈ 11 ವಾಕ್ಯಗಳು ಕೂಡ ಮಹಿಮೆಯಿಂದ ತುಂಬಿದಂಥ ವಾಕ್ಯಗಳಾಗಿವೆ. ಈ ಅಧ್ಯಾಯವನ್ನು ಓದುವುದಾದರೆ ಈ ಇಡೀ ಅಧ್ಯಾಯ ನಮ್ಮ ಸಭೆಗಾಗಿ ದೇವರು ಕೊಟ್ಟಂಥ ಒಂದು ಪ್ರವಾದಾತ್ಮಕವಾದ ಒಂದು ಸಂದೇಶ ಇದರಲ್ಲಿ ಅಡಗಿದೆ. ಹಲ್ಲೆಲೂಯಾ. ಇದೀ ಪ್ರಾಫೆಟಿಕಲ್ ಮೆಸೇಜ್, ಪ್ರವಾದಾತ್ಮಕವಾದ ಸಂದೇಶವನ್ನು ಈ ವಾಕ್ಯ ಭಾಗದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ಒಂದು 11 ವಾಕ್ಯಗಳಲ್ಲಿ ಕೂಡ ಮುಖ್ಯವಾಗಿ ಕಾಣುವಂಥ ವಿಷಯ ಕರ್ತನು ಕೊಡುವಂಥ ಅಭಿಷೇಕ. ಪ್ರೈಸ್ ಗಾಡ್. 2019 ಅಭಿಷೇಕದ ವರ್ಷವಾಗಿರುತ್ತದೆ. ಹಲ್ಲೆಲೂಯಾ. 2019 ದೇವರು ನಮಗೋಸ್ಕರವಾಗಿ ಕೊಡುವಂಥ ವಿಶೇಷವಾದ ಅಭಿಷೇಕದ ಒಂದು ವರ್ಷವಾಗಿರ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಭಿಷೇಕ ನಮ್ಮಲ್ಲಿ ಬರುವಾಗ ಉಂಟಾಗುವಂಥ 12 ಕಾರ್ಯಗಳನ್ನು ನಾವು ಚೆನ್ನಾಗಿ ಗಮನದಲ್ಲಿಡಬೇಕು. ಅಭಿಷೇಕ ನಮ್ಮಲ್ಲಿ ಬರುವಾಗ ನಡೆಯುವಂತಹ ಒಂದು ಮೊದಲ ಕಾರ್ಯ ಏನೆಂದರೆ ನಾವು ಸೇವೆ ಮಾಡುವುದಕ್ಕಾಗಿ ಮುಂದೆ ಬರ್ತೇವೆ. ನಮ್ಮ ಜೀವಿತದಲ್ಲಿ ಸೇವೆ
ಆರಂಭವಾಗ್ತದೆ. ಸೇವೆ ಎಂಬುದಾಗಿ ಹೇಳಿದ್ರೆ ಹೀಗೆ ಅರ್ಥ ಮಾಡಿಕೊಡ್ಬೇಡಿ, ಎಲ್ಲಿಗ ಹೋಗಿ ಸಭೆಯನ್ನು ಆರಂಭಿಸುವುದು. ಸೇವೆ ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಬರುವಂಥ ಒಂದು ಕಾರ್ಯ ಏನೆಂದರೆ ಸಭೆ ಎಂಬುದಾಗಿ. ಅಲ್ಲಲ್ವಿಯ, ಸೇವೆ ಎಂದರೆ ಇತರರಿಗೆ ನಾವು ಕೊಡುವಂಥದ್ದು. ಪ್ರೈಸ್ ಗಾಡ್. ಸೇವೆ ಎಂದರೆ ಇತರರಿಗೋಸ್ಕರವಾಗಿ ನಾವು ಮಾಡುವಂಥದ್ದು ಆ ಕಾರ್ಯವಾಗಿದೆ. ಅಲ್ಲಲ್ವಿಯ, ಇತರರಿಗೆ ನಾವು ಸೇವೆಯನ್ನು ಕೊಡುವಂಥದ್ದು. ಅದು ಸ್ವಾರ್ಥಿಯಾಗಿರಬಹುದು, ಅದಕ್ಕೆ ಸಹಾಯ ಮಾಡುವಂಥದ್ದಾಗಿರಬಹುದು, ಇನ್ನೊಂದು ಯಾವುದೇ ವಿಧವಾಗಿ ನಾವು ಸೇವೆಗಳನ್ನು ಮಾಡೋದಕ್ಕೆ ಸಹ. ಅದಕ್ಕೆ ವಾಕ್ಯ ಹೇಳ್ತದೆ 1 ಕೊರಿಂಥ 12ನೇ ಅಧ್ಯಾಯ 4ರಿಂದ 6ನೇ ವಾಕ್ಯದಲ್ಲಿ, ಅಲ್ಲಿ ಸೇವೆಗಳಲ್ಲಿ ಬೇರೆ ಬೇರೆ ವಿಧ, ದೇವರ ಆತ್ಮನು ಒಬ್ಬನೇ. ಮಾತ್ರವಲ್ಲದೆ ವರಗಳಲ್ಲಿ ಬೇರೆ ಬೇರೆ ವಿಧ, ದೇವರ ಆತ್ಮನು ಒಬ್ಬನೇ. ಕಾರ್ಯವಿಧಾನಗಳಲ್ಲಿ ಬೇರೆ ಬೇರೆ ವಿಧ, ದೇವರ ಆತ್ಮನು ಒಬ್ಬನೇ. ಸೇವೆಗಳಲ್ಲಿ ಅನೇಕ ವಿಧ ಉಂಟು. ಅಭಿಷೇಕ ಒಬ್ಬ ವ್ಯಕ್ತಿಯಲ್ಲಿ ಬರುವಾಗ ಅವನ ಜೀವಿತದಲ್ಲಿ ಪ್ರಕಟವಾಗುವ ಮೊದಲ ಕಾರ್ಯ, ಅವನ ಜೀವಿತದ ಮೂಲಕ ಸೇವೆ ಆರಂಭವಾಗುತ್ತದೆ. ಯಾರ ನಾವು ಮುಂದೆ ನಾವು ನೋಡ್ತೇವೆ ಯಾವ ರೀತಿ ಸೇವೆ ಮಾಡಬಹುದು ಎಂಬುದಾಗಿ. ನೀವು ನೆರೆಕರೆಗೆ ಹೋಗ್ತೀರಿ, ಕೆಲಸ ಮಾಡುವ ಸ್ಥಳದಲ್ಲಿ ಸೇವೆ ಮಾಡ್ತೀರಿ. ಮಾತ್ರವಲ್ಲ, ನಿಮ್ಮ ಬಂಧು ಬಳಗದವರ ಮಧ್ಯದಲ್ಲಿ ಸೇವೆ ಮಾಡ್ತೀರಿ, ಅವರಿಗೆ ಸ್ವಾರ್ಥ ಹೇಳ್ತೀರಿ, ಅವರಿಗೆ ಸಾಕ್ಷಿ ಹೇಳ್ತೀರಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ನಿಮ್ಮ ಸೇವೆ ಆರಂಭವಾಗುತ್ತದೆ. ಅಲ್ಲಲ್ಯ, 2019 ಯಾಕೆ ನಾನು ಹೇಳಿಕೆ ಹೋಗ್ತೇನೆ ಅಂದರೆ, 1ನೇ ವಾಕ್ಯ ಇದರಲ್ಲಿ ಹೇಳುವಂಥ ಒಂದು ಕಾರ್ಯ ಏನೆಂದರೆ, ಕರ್ತನ ಆತ್ಮವು, ಅದರಲ್ಲಿ ಓದಿ ವಾಕ್ಯ, 1ನೇ ವಾಕ್ಯ ಓದಿ. ಕರ್ತನಾದ ಯೆಹೋವನ ಆತ್ಮವು, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ನನ್ನ ಮೇಲೆ ಇದೆ. ನಮಗೆ ಪ್ರಕಟಣೆ ಅತಿ ಅವಶ್ಯಕವಾದದ್ದು. ಇವತ್ತಿನವರೆಗೆ ಅನೇಕರಲ್ಲಿ ಅಭಿಷೇಕ ಇದ್ದಿರಬಹುದು, ಅಭಿಷೇಕ ಅನೇಕ ಪಡ್ಕೊಂಡಿದ್ದೀರಿ. ಅಲ್ಲಲ್ವಿಯ, ನಮ್ಮ ಮೇಲಿರುವಂಥ ಒಂದು ಆ ವಿಶೇಷವಾದ ಅಭಿಷೇಕವನ್ನು ಗುರುತಿಸುವುದಕ್ಕೆ ಅನೇಕರಿಗೆ ಸಾಧ್ಯವಾಗಲಿಲ್ಲ. ಪ್ರಕಟಣೆ ಅತಿ ಅವಶ್ಯಕ, ಆತ್ಮಿಕವಾದ ಪ್ರಕಟಣೆ ನಾವು ಪಡ್ಕೋಬೇಕು. ಅದಕ್ಕೆ ಪೌಲನು ಹೇಳ್ತಾನೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಏನು ಹೇಳ್ತಿದ್ದಾನೆ, ತಂದೆಯಾದ ದೇವರು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ನಿಮಗೆ ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮ ನೀವು ಪಡ್ಕೋಬೇಕು. ಎಂಥ ಆತ್ಮ ಪಡ್ಕೋಬೇಕು? ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮ. ಆತ್ಮಿಕ ಪ್ರಕಟಣೆ ನಮಗೆ ಅತಿ ಅವಶ್ಯಕವಾಗಿ ಬೇಕು. ಸೈತಾನನ ಒಂದು ದೊಡ್ಡ ತಂತ್ರ ಏನೆಂದರೆ, ನಮ್ಮ ಮೇಲಿರುವ ಅಭಿಷೇಕ ಆಗಿರಬಹುದು, ನಮ್ಮ ಸ್ಥಾನ ಆಗಿರಬಹುದು, ಅಥವಾ ನಮ್ಮ ಕುರಿತಾಗಿರುವಂಥ ಒಂದು ಪ್ರಕಟಣೆ ಆಗಿರಬಹುದು, ಅದನ್ನು ಪಡ್ಕೊಳ್ಳುವುದಕ್ಕೆ ತಡೆ ಮಾಡುವಂಥದ್ದು. ಅಲ್ಲಲ್ವಿಯ, ಸೈತಾನ ನಮಗೆ ತಿಳ್ಕೊಳ್ಳಿಕ್ಕೆ ಬಿಡಲ್ಲ. ಅಭಿಷೇಕ ಪಡ್ಕೊಳ್ಳಿ, ಅಭಿಷೇಕ ಪಡ್ಕೊಳ್ತೇವೆ, ಆದರೆ ಫಲವನ್ನು ಕೊಡುವುದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಅದರ ಕುರಿತಾದ ತಿಳುವಳಿಕೆ ನಮಗೆ ಇನ್ನೂ ಉಂಟಾಗಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಮೊದಲು ಏನು ಆರಂಭವಾಗ್ತದೆ? ಅಭಿಷೇಕ ಬರುವಾಗ ಸೇವೆ ಆರಂಭವಾಗುತ್ತದೆ. ಎರಡನೇದಾಗಿ ಅಭಿಷೇಕ ಬರುವಾಗ ನಮ್ಮ ಜೀವಿತದಲ್ಲಿ ಆಗುವಂಥ ಎರಡನೇ ಕಾರ್ಯ, ಜಯದ ಜೀವಿತ ಆರಂಭವಾಗುತ್ತದೆ. ಸೋಲುಗಳು ಇರುವುದಿಲ್ಲ. ಅಲ್ಲಲ್ವಿಯ, ಪ್ರತಿಯೊಂದು ಸವಾಲುಗಳನ್ನು ಜಯಿಸುತ್ತೇವೆ, ಶರೀರವನ್ನು ಜಯಿಸುತ್ತೇವೆ, ಲೋಕವನ್ನು ಜಯಿಸುತ್ತೇವೆ, ಶೋಧನೆಗಳನ್ನು ಜಯಿಸುತ್ತೇವೆ. ಅಲ್ಲಲ್ವಿಯ, ಪೂರ್ವ ಸ್ವಭಾವವನ್ನು ಜಯಿಸುತ್ತೇವೆ, ಸೈತಾನ ಶಕ್ತಿಗಳನ್ನು ಜಯಿಸುತ್ತೇವೆ. ಪ್ರತಿಯೊಂದು ಅಂಧಕಾರ ಶಕ್ತಿಗಳ ಮೇಲೆ ಜಯ ಉಂಟಾಗುತ್ತದೆ. ಜಯದ ಜೀವಿತ ನಮ್ಮಲ್ಲಿ ಉಂಟಾಗುತ್ತದೆ. ಅಲ್ಲಲ್ವಿಯ, ಅಭಿಷೇಕ ಬರುವಾಗ ಅದು ಎರಡನೇ ಕಾರ್ಯ ನಮ್ಮ ಜೀವಿತದಲ್ಲಿ ಆಗುವಂಥದ್ದು, ಜಯದ ಜೀವಿತ ಆರಂಭವಾಗುತ್ತದೆ. ಮೂರನೇ ಕಾರ್ಯ, ಅಭಿಷೇಕ ಬರುವಾಗ ದೇವರ ಭಯ ನಮ್ಮಲ್ಲಿ ಉಂಟಾಗುತ್ತದೆ. ಅಲ್ಲಲ್ವಿಯ, ದೇವರಿಗೆ ಭಯಪಟ್ಟು ನಾವು ಜೀವಿಸುತ್ತೇವೆ. ತೋರಿಕೆಯ ಜೀವಿತ ಎಲ್ಲ ಹೋಗುತ್ತದೆ. ದೇವರ ಭಯ ಬರ್ತದೆ ನಮ್ಮಲ್ಲಿ. ಜ್ಞಾನೋಕ್ತಿ 8:13 ಏನು ಹೇಳ್ತದೆ? ಪ್ರಾಪ್ ಚಾಪ್ಟರ್ 8:13 ಏನು ಹೇಳ್ತದೆ?
ಯೆಹೋವನ ಭಯವು ಪಾಪ ದ್ವೇಷವನ್ನು ಉಂಟು ಮಾಡುತ್ತದೆ. ಆದ ಕಾರಣ ಏನ್ ಹೇಳ್ತದೆ? ಕುಟಿಲ ಭಾಷಣ. ಓದಿ ವಾಕ್ಯ. ಯೆಹೋವನ ಭಯವು ಆ, ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಯಾವಾಗ ದೇವರ ಭಯ ನಮ್ಮಲ್ಲಿ ಬರ್ತದೆ, ಪಾಪವನ್ನು ನಾವು ದ್ವೇಷ ಮಾಡುತ್ತೇವೆ. ಹಲ್ಲೆಲೂಯಾ. ದೇವರಿಗೆ ಭಯಪಟ್ಟು ಜೀವಿಸುತ್ತೇವೆ. ದೇವರ ಭಯ ಮೊದಲಾಗಿ ಬರುವಂತ ಕಾರ್ಯ. ನಾಲ್ಕನೇದಾಗಿ ಭಕ್ತಿ ವೃದ್ಧಿ ನಮ್ಮಲ್ಲಿ ಉಂಟಾಗುತ್ತದೆ. ನಾಲ್ಕನೇದಾಗಿ ಏನುಂಟಾಗ್ತದೆ? ನಮ್ಮಲ್ಲಿ ಭಕ್ತಿಯಲ್ಲಿ ಬೆಳೀತೇವೆ. ನಾವು ಇರುವ ಸ್ಥಿತಿಯಲ್ಲಿ ಇರುವುದಿಲ್ಲ. ನಾವು ಭಕ್ತಿ ವೃದ್ಧಿ ಉಂಟಾಗುತ್ತದೆ, ಭಕ್ತಿಯಲ್ಲಿ ಬೆಳೆಯುತ್ತೇವೆ. ಹಲ್ಲೆಲೂಯಾ. ನಾನು ಈಗ ವೇದಿಕೆಗೆ ಬರಬೇಕಾದ್ರೆ ಕಡಿಮೆ ಅಂದರೆ ಮಿನಿಮಮ್ 2 ಗಂಟೆ ಅಥವಾ ಅನ್ಯ ಭಾಷೆ ನನಗೆ ಮಾತಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲದೆ ದೇವರ ಸೇವೆ ಮಾಡಲಿಕ್ಕೆ ನಾವು ಆಗುವುದಿಲ್ಲ. ಇವನ್ ಕೋರ್ ತಂಡವಾಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರು ಪ್ರಾರ್ಥನೆ ಇಲ್ಲದೆ ವೇದಿಕೆ ಹತ್ತಬಾರದು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಪ್ರಾರ್ಥನಾ ಜೀವಿತ ಅತಿ ಮುಖ್ಯವಾದ ನಮ್ಮ ಜೀವಿತದಲ್ಲಿ. ಭಕ್ತಿಯಲ್ಲಿ ನಾವು ಬೆಳೆಯಬೇಕು, ಭಕ್ತಿಯಲ್ಲಿ ಬೆಳೆಯುತ್ತೇವೆ. ಹಲ್ಲೆಲೂಯಾ. 5ನೇದಾಗಿ ಆಗುವಂಥ ಕಾರ್ಯ, ನಮಗೆ ಆಶೀರ್ವಾದಗಳು ಉಂಟಾಗುತ್ತದೆ. ಅಭಿಷೇಕದ ಮೂಲಕವಾಗಿ ಒಂದು ಪ್ಯಾಕೇಜ್ ಇರ್ತದೆ. ಏನುಂಟಾಗ್ತದೆ? ಅನೇಕ ಆಶೀರ್ವಾದಗಳು. ಅಭಿಷೇಕ ಹೊಂದಿದ ನಂತರ ಸಿಗುವಂತಹ ಅನೇಕ ವಿಧವಾದಂತಹ ಆಶೀರ್ವಾದಗಳು ನಮ್ಮ ಜೀವಿತದ ಉಂಟು. ಇದನ್ನೇ ಆ ಆಶೀರ್ವಾದಗಳ ಕುರಿತಾಗಿ ಮುಂದೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ ವಾಕ್ಯದ ಮೂಲಕವಾಗಿ. 6ನೇದಾಗಿ ಅಭಿಷೇಕ ನಮ್ಮಲ್ಲಿ ಬರುವಾಗ ನಮ್ಮ ಜೀವಿತ ಪರಿಪೂರ್ಣವಾಗಿ ರೂಪಾಂತರವಾಗುತ್ತದೆ. ಏನುಂಟಾಗ್ತದೆ ನಮ್ಮಲ್ಲಿ? ಸೌಲನಲ್ಲಿ ಏನುಂಟಾಯಿತು? 10ನೇ ಅಧ್ಯಾಯ 6ನೇ ವಾಕ್ಯ 1 ಸಾಮೇಲ್ ಏನು ಹೇಳ್ತದೆ? ಓದಿ. 1 ಸಾಮೇಲ್ 10:6. ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಏನುಂಟಾಗ್ತದೆ? ಮಾರ್ಪಟ್ಟು ಉಂಟಾಗ್ತದೆ. ನಮ್ಮ ಜೀವಿತದಿಂದ ಬದಲಾವಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಜೀವಿತದಲ್ಲಿ ಬದಲಾವಣೆ ಇಲ್ಲದೇನು ಪ್ರಯೋಜನ ಇಲ್ಲ. ಇಷ್ಟು ವರ್ಷದಿಂದ ವಾಕ್ಯಗಳನ್ನು ಕೇಳ್ತಾ ಇರ್ತೇವೆ ನಾವು, ನಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಇರುವುದಿಲ್ಲ. ಹಲ್ಲೆಲೂಯಾ. ಅದೇ ಸ್ವಭಾವ, ಅದೇ ಜೀವಿತ. ಕಾರಣ ಏನು? ನಾವು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಳ್ಳಿರುವುದರಿಂದ, ವಾಕ್ಯಕ್ಕೆ ಕೇಳುವಂಥ ವಾಕ್ಯದ ಕಡೆಗೆ ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡದಿರುವುದರಿಂದ ನಮ್ಮ ಜೀವಿತದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಫಲ ಕೊಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಕಾರಣ ಏನು? ಇರುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ನೆರೆ ಕೇಳುವರ ಮಧ್ಯದಲ್ಲಿ ನಮಗೊಂದು ಸಾಕ್ಷಿ ಇಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತ ನೋಡಿ ಅವರು ದೇವರ ಕಡೆಗೆ ಬರಬೇಕು. ನಮ್ಮ ಜೀವಿತದ ಬದಲಾವಣೆ ನೋಡಿ ಅವ್ರು ದೇವರನ್ನು ನಂಬಬೇಕು. ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವುದೋ ಒಂದು ಕಡೆಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ನಾವು ಎಲ್ಲಿಯಾದರೂ ಅನೇಕ ಜನ ನಾವು ಸಂಪರ್ಕಿಸ್ತಾ ಇದ್ದೇವೆ. ನಮ್ಮ ಜೀವಿತ ಅವರ ಮಧ್ಯದಲ್ಲಿ ಸಾಕ್ಷ್ಯ ಜೀವಿತವಾಗಿದೆಯಾ? ಒಬ್ಬರಾದರೂ ರಕ್ಷಣೆ ಹೊಂದಿದ್ದಾರೆ ನಮ್ಮನ್ನು ನೋಡಿಕೊಂಡು? ಹಲ್ಲೆಲೂಯಾ. ಒಬ್ಬರಿಗಾದ ಸ್ವಾರ್ಥ ಹೇಳುವುದಕ್ಕೆ ಸಾಧ್ಯವ? ನಾವು ನಮ್ಮನ್ನು ಪರೀಕ್ಷೆ ಮಾಡಬೇಕು. ಅಭಿಷೇಕವು ಒಬ್ಬ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಹಲ್ಲೆಲೂಯಾ. 7ನೇದಾಗಿ ಅಭಿಷೇಕ ಬರುವಾಗ ಮಾನ ಘನತೆ ಬರ್ತದೆ. ಅಭಿಷೇಕ ಬರುವಾಗ ಏನುಂಟಾಗ್ತದೆ? ಮಾನ ಹಾಗೂ ಘನತೆ ಉಂಟಾಗುತ್ತದೆ. ದೇವರು ನಮ್ಮನ್ನು ಮಾನಿಸುತ್ತಾನೆ. ಹಲ್ಲೆಲೂಯಾ. ನೋಡಿ, ವಿದ್ಯಾಭ್ಯಾಸ ಇಲ್ಲದಂಥ ವ್ಯಕ್ತಿಗಳ ಮೇಲೆ ಅಭಿಷೇಕ ಬಂದಾಗ ವ್ಯತ್ಯಸ್ತಕರವಾಗಿ ದೇವರು ಅವರು ಉಪಯೋಗಿಸುವಂಥದ್ದನ್ನು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಈ ಲೋಕದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ವಿದ್ಯಾಭ್ಯಾಸ ಅವರಿಗಿಲ್ಲ. ಯಾವಾಗ ಅಭಿಷೇಕ ಪಡ್ಕೊಳ್ತಾರೋ ಅವರ ಜೀವಿತ ಒಂದು ಸಾಕ್ಷ್ಯ ಜೀವಿತ ಆಗಿರ್ತದೆ. ದೇವರನ್ನು ಮಾನಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ದೇವರು ನಮ್ಮನ್ನು ಮಾನಿಸುತ್ತಾನೆ. ಹಲ್ಲೆಲೂಯಾ. 8ನೇದಾಗಿ ಹೇಳಬೇಕಾದ್ರೆ ಬಲ ಉಂಟಾಗುತ್ತದೆ. ಅಭಿಷೇಕ ಬರುವಾಗ ಏನು ಉಂಟಾಗ್ತದೆ? ಅಪೊಸ್ತಲಗೀತೆ 1:8 ಏನು ಹೇಳ್ತದೆ? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ,
ಯುದಾಯ, ಸಮಾರ್ಯ, ಜೆರೂಸಲೇಮ್, ಪ್ರಪಂಚದ ಕಟ್ಟ ಕಡೆಗಳಿಗೆ ಸಾಕ್ಷಿಯಾಗುವಿರಿ. ಬಲ ಉಂಟಾಗ್ತದೆ. ಅಸಾಧಾರಣವಾದಂಥ ಉನ್ನತ ಬಲದಿಂದ ನಾವು ತುಂಬಿಸಲ್ಪಡುತ್ತೇವೆ. ಹಾಲೆಲೂಯ. ಒಂಬತ್ತನೇದಾಗಿ ಅಧಿಕಾರ, ವಿಶೇಷವಾದ ಅಧಿಕಾರ ನಾವು ಹೊಂದಿಕೊಳ್ತೇವೆ. ದುರಾತ್ಮಗಳ ಮೇಲೆ ಅಧಿಕಾರ, ರೋಗಗಳ ಮೇಲೆ ಅಧಿಕಾರ, ಸಮಸ್ಯೆಗಳ ಮೇಲೆ ಅಧಿಕಾರ, ಒಂದು ಅಧಿಕಾರ, ವಿಶೇಷವಾದ ಅಧಿಕಾರ ನಮ್ಮಲ್ಲಿ ಉಂಟಾಗುತ್ತದೆ ಪ್ರಿಯರೇ. ಅಲ್ಲಲ್ಯ. ಹೀಗೆ ಅನೇಕ ಆಶೀರ್ವಾದಗಳನ್ನು ಅಭಿಷೇಕದ ಮೂಲಕವಾಗಿ ನಾವು ಪಡ್ಕೊಳ್ಳುವುದಕ್ಕೆ ನಾವು ಸಾಧ್ಯ. ನಾವು ವಾಕ್ಯದ ಕಡೆಗೆ ನಾವು ಬರೋಣ. ನೋಡಿ, ಯೆಶಾಯ 61ನೇ ಅಧ್ಯಾಯದಲ್ಲಿ 11 ವಾಕ್ಯಗಳಿವೆ. ಯಾವಾಗ ನಾವು ಅಭಿಷೇಕ ಪಡ್ಕೊಳ್ತೇವೆ, ಅಭಿಷೇಕ ಪಡ್ಕೊಳ್ಳೋದು ಮಾತ್ರವಲ್ಲ, ಅಭಿಷೇಕದ ಉದ್ದೇಶವನ್ನು ತಿಳ್ಕೋಬೇಕು ನಾವು. ಪ್ರೈಸ್ ಗಾಡ್. ಅಭಿಷೇಕ ಹೊಂದಿಕೊಳ್ಳುವಂಥದ್ದು ಮಾತ್ರವಲ್ಲ, ಅಭಿಷೇಕದ ಉದ್ದೇಶವನ್ನು ನಾವು ತಿಳ್ಕೊಳ್ಳಬೇಕು. ಯಾವಾಗ ಅಭಿಷೇಕದ ಉದ್ದೇಶ ತಿಳ್ಕೊಳ್ತೇವೆ, ನಾವು ಚಲಿಸಲಿಕ್ಕೆ ಆರಂಭವಾಗುತ್ತೇವೆ, ಕಾರ್ಯಪ್ರವೃತ್ತರಾಗುತ್ತೇವೆ. ಅಭಿಷೇಕ ಹೊಂದಿದರಿಂದ ಉಂಟಾಗುವ 24 ವಿಧವಾದ ಆಶೀರ್ವಾದಗಳ ಕುರಿತಾಗಿ ಈ ವಾಕ್ಯ ಭಾಗದಲ್ಲಿ ಓದ್ತಾ 7ನೇ ವಾಕ್ಯದವರೆಗೆ 24 ವಿಧವಾದಂಥ ಆಶೀರ್ವಾದಗಳ ಕುರಿತು ನೋಡ್ತೇವೆ. 10-11 ವಾಕ್ಯದಿಂದ ದೇವರು ನಮಗೋಸ್ಕರ ಮಾಡುವ 7 ಕಾರ್ಯಗಳನ್ನು ಅಲ್ಲಿ ನಾವು ನೋಡ್ತೇವೆ. ಪ್ರೈಸ್ ಗಾಡ್. ದೇವರು ನಮಗಾಗಿ ಮಾಡಿದ 2 ಕಾರ್ಯಗಳನ್ನು ಕೂಡ ಅಲ್ಲಿ ನಾವು ನೋಡ್ತೇವೆ. ಕೊನೆಯದಾಗಿ ಜನಾಂಗಗಳ ಮುಂದೆ ನಮಗಾಗಿ ಮಾಡುವ ದೇವರು 2 ಕಾರ್ಯಗಳನ್ನು ಅಲ್ಲಿ ನಾವು ಕಾಣ್ತೇವೆ. ಇಲ್ಲಿ 2019ರಲ್ಲಿ ಈ ಅಧ್ಯಾಯದ ಪ್ರಕಾರವಾಗಿ, ಈ ಅಧ್ಯಾಯದಲ್ಲಿ ಬರೆದಂಥ ವಾಕ್ಯಗಳ ಪ್ರಕಾರವಾಗಿ ದೇವರು ನನ್ನನ್ನು ಮತ್ತು ನಿಮ್ಮನ್ನು ನಡೆಸಲಿಕ್ಕೆ ಹೋಗ್ತಾನೆ. ಅಲ್ಲಲ್ವಯ್ಯ. ಮೊದಲನಾಗಿ ನಾವು ನೋಡುವ, ಅಲ್ಲಿ ಪ್ರವಾದಿಯಾದ ಯೆಶಾಯನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನ ಆತ್ಮವು ನನ್ನ ಮೇಲೆ. ಓದಿ ಸಿಸ್ಟರ್. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕಾಗಿ. ಯಾವುದಕ್ಕಾಗಿ? ಮೊದಲನಾಗಿ ಅಭಿಷೇಕದ ಮೊದಲ ಉದ್ದೇಶ ಏನು ಗೊತ್ತುಂಟ? ಬಡವರಿಗೆ ಶುಭ ವರ್ತಮಾನ ಸಾರಬೇಕು. 2019ರಲ್ಲಿ ನಾವು ತೆಗೆದುಕೊಳ್ಳುವಂತ ಮೊದಲ ತೀರ್ಮಾನ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ನಾವು ಸಿದ್ಧರಾಗಬೇಕು. ಹಾಲೆಲೂಯ. ಅದು ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳ ಒಂದು ಜವಾಬ್ದಾರಿ ಆಗಿದೆ, ಒಂದು ತೀರ್ಮಾನ ಈ ಸಮಯ ತೆಗೆದುಕೊಳ್ಳುವ. ಬಡವರು ಎಂದರೆ ಯಾರು? ತಮ್ಮ ಆತ್ಮದಲ್ಲಿ ಕೊರತೆಯನ್ನು ತಿಳ್ಕೊಳ್ಳುವರು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ ಏನು ಹೇಳ್ತದೆ? ಓದಿ ನೋಡುವ. ಮ್ಯಾಥ್ಯೂ ಚಾಪ್ಟರ್ 5:3. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರೆಂದರೆ ಯಾರು? ಆತ್ಮದಲ್ಲಿ ತಮ್ಮ ಕೊರತೆಗಳನ್ನು ಅರಿತುಕೊಳ್ಳುವಂಥವರು. ಆತ್ಮದಲ್ಲಿ ಬಡವರು ಯಾರು? ಆತ್ಮದ ಕೊರತೆಯನ್ನು ತಿಳ್ಕೊಳ್ಳುವವರು. ನನಗೆ ಯೇಸು ಕ್ರಿಸ್ತನ ಅವಶ್ಯಕತೆ ಇದೆ, ನನಗೆ ಪಾಪದ ಕ್ಷಮಾಪಣೆಯ ಅವಶ್ಯಕತೆ ಇದೆ, ನನಗೆ ವಿಮೋಚನೆಯ ಅವಶ್ಯಕತೆ ಇದೆ. ನಮ್ಮ ಆತ್ಮದ ಕೊರತೆಯನ್ನು ಯಾರು ತಿಳ್ಕೊಳ್ತಾರೋ ಅವರೇ ಆತ್ಮದಲ್ಲಿ ಬಡವರು. ಯಾರು ದೇವರ ವಾಕ್ಯದ ಮುಂದೆ ತಗ್ಗಿಸಿಕೊಂಡು ಸುವಾರ್ತೆಯ ಮುಂದೆ ತಲೆಬಾಗಿಸುತ್ತಾರೋ ಅವರೇ ಆತ್ಮದಲ್ಲಿ ಬಡವರು. ನಾನು ಅನೇಕರಿಗೆ ಸುವಾರ್ತೆ ಸಾರುವಾಗ ಒಂದು ಹೆಸರಿನ ಕ್ರೈಸ್ತರು ಅನೇಕರು ಹೇಳುವಂಥದ್ದನ್ನು ಕೇಳಿದ್ದೇನೆ. ನನಗೆಲ್ಲ ಗೊತ್ತುಂಟು. ನಾನು ಹುಟ್ಟು ಕ್ರೈಸ್ತನೆಂಬುದಾಗಿ ಹೇಳುವಂಥ ಅನೇಕರ ಕುರಿತಾಗಿ ನಾವು ನೋಡಿದ್ದೇವೆ. ಹುಟ್ಟು ಕ್ರೈಸ್ತರು ಏನಾಗುವುದಿಲ್ಲ, ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ಹೊಸದಾಗಿ ಹುಟ್ಟಿದ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳು ಕೂಡ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ಪ್ರತಿಯೊಂದು ವ್ಯಕ್ತಿಗಳು ಹೊಸದಾಗಿ ಹುಟ್ಟಬೇಕು, ಆತ್ಮದಲ್ಲಿ ಪುನಃ ಹುಟ್ಟಬೇಕು, ಆತ್ಮ ರಕ್ಷಣೆ ಪಡ್ಕೋಬೇಕು. ಯಾರೆಲ್ಲ ಆತ್ಮ ರಕ್ಷಣೆ ಪಡ್ಕೊಳ್ತಾರೋ, ಯಾರು ಆತ್ಮದಲ್ಲಿ ಹೊಸದಾಗಿ ಹುಟ್ಟುತ್ತಾರೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆ? ಕೆಲವು ಹೇಳಿದ್ದನ್ನು ಕೇಳಿದ್ದೇನೆ, ನೀವು ಯಾವಾಗ ರಕ್ಷಣೆ ಹೊಂದಿದ್ದನ್ನು ಕೆಲವರು ಕೇಳಿದಾಗ, ನಮ್ದು ಈಗ 3ನೇ ತಲೆಮಾರು, ನಮ್ಮದು 4ನೇ ತಲೆಮಾರು, ನಾವು ಅದರಲ್ಲೇ ಹುಟ್ಟಿದ್ದೇವೆ ಅಂತ ಹೇಳುವಂಥ ವಿಶ್ವಾಸಿಗಳನ್ನು ನಾನು
ಅನೇಕ ವಿಶ್ವಾಸಿಗಳ ಕುರಿತಾಗಿ ಕೇಳಿದ್ದೇನೆ. ಅದರ ಅರ್ಥ ಏನೆಂದರೆ, ಅದರಲ್ಲೇ ಹುಟ್ಟಿದ್ರೆ, ಹೊಸದಾಗಿ ಹುಟ್ಟಿದ ಕುಟುಂಬದ ಹುಟ್ಟಿದ್ರು ಕೂಡ ನಿನಗೆ ಆತ್ಮರಕ್ಷಣೆಯ ಅವಶ್ಯಕತೆ ಇದೆ. ಅಲ್ಲಲ್ಯ, ಚರ್ಚಿಗೆ ಬರುವಂಥದ್ದು ರಕ್ಷಣೆ ಅಲ್ಲ, ಬೈಬಲ್ ಓದುವಂಥದ್ದು ರಕ್ಷಣೆ ಅಲ್ಲ. ಅಲ್ಲಲ್ಲಿಯ ರಕ್ಷಣೆ ಹೊಂದಿದವನು ಬೈಬಲ್ ಓದ್ತಾನೆ, ರಕ್ಷಣೆ ಹೊಂದಿದವನು ಸಭೆಗೆ ಬರ್ತಾನೆ. ಅಲ್ಲಲ್ಲಿಯ ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ಯ, ಹಾಡನ್ನು ಹಾಡುವುದು ರಕ್ಷಣೆ ಅಲ್ಲ, ವರ್ಷಿಪ್ ಲೀಡ್ ಮಾಡೋದು ರಕ್ಷಣೆ ಅಲ್ಲ. ರಕ್ಷಣೆ ಹೊಂದಿದ ವ್ಯಕ್ತಿ ಈ ರೀತಿ ಎಲ್ಲ ಮಾಡ್ತಾನೆ ಭಕ್ತಿ ಕಾರ್ಯಗಳನ್ನು. ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದ ದೇವರೊಟ್ಟಿಗೆ ಒಂದು ಎನ್ಕೌಂಟರ್ ಅತ್ಯವಶ್ಯಕವಾದದ್ದು. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಏಷ್ಯಾ ಈ ರೀತಿ ಹೇಳ್ತಾ ಇದ್ದಾನೆ, ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕಾಗಿ ನನ್ನನ್ನು ಆತನ ಅಭಿಷೇಕ ಮಾಡಿದ್ದಾನೆ. ಜನರ ಬಳಿಗೆ ನಾವು ಹೋಗಬೇಕು. ಅನೇಕ ಈ ಲೋಕದಲ್ಲಿ ಭೌತಿಕವಾದ ಐಶ್ವರ್ಯದಲ್ಲಿ ಅನೇಕರು ಇರಬಹುದು, ಆದರೆ ಆತ್ಮದಲ್ಲಿ ಬಡವರಾಗಿರುವವರು ಅವರಲ್ಲಿ ಅನೇಕರಿದ್ದಾರೆ. ಅಲ್ಲಲ್ವಯ್ಯ, ಆ ವ್ಯಕ್ತಿಗಳ ಬಳಿಗೆ ನಾವು ಹೋಗಬೇಕು, ಅವರಿಗೆ ನಾವು ಸ್ವಾರ್ಥವನ್ನು ಸಾರಬೇಕು, ಅವರಿಗೆ ಅಲ್ಲಿ ದೇವರ ಕಡೆಗೆ ನಾವು ನಡೆಸಬೇಕು. ಎಷ್ಟು ಜನ ನಡೀತೀರಿ 2019ನಲ್ಲಿ ಸ್ವಾರ್ಥ ಸಾರ್ತೇನೆ ಎಂಬುದಾಗಿ ಹೇಳುವವರು? ನನ್ನ ಜವಾಬ್ದಾರಿ ನಾನು ಮಾಡ್ತೇನೆ. ಅಲ್ಲಲ್ವಯ್ಯ, ಅಲ್ಲಲ್ವಯ್ಯ, ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಬ್ಬರ ಜವಾಬ್ದಾರಿ ಸ್ವಾರ್ಥವನ್ನು ಸಾರುವಂಥದ್ದಾಗಿದೆ. ದೇವರ ಅಭಿಷೇಕ ಯಾಕೆ ಕೊಟ್ಟಿದ್ದಾನೆ ನಮಗೆ? ಸ್ವಾರ್ಥ ಸಾರುವುದಕ್ಕಾಗಿ. ಎಷ್ಟು ನನಗೆ ಅಭಿಷೇಕ ಬೇಕಂತ ಬಯಸ್ತೀರಿ? ನನಗೆ ಅಭಿಷೇಕ ಬೇಕು. ಸರಿ ಮೇಲೆ ಎತ್ತು, ಕೈ ಎತ್ತು. ಕೈ ಎತ್ತದವರಿಗೆ ಅಭಿಷೇಕ ಬೇಡವಾ? ಅಲ್ಲಲ್ವಯ್ಯ, ಕೈ ಎತ್ತದವರಿಗೆ ಅಭಿಷೇಕ ಬೇಡವಾ? ಅಭಿಷೇಕ ಯಾಕೆ ದೇವರು ಕೊಡ್ತಾನೆ? ಅಭಿಷೇಕದ ಮೊದಲ ಉದ್ದೇಶವೇ ಸುವಾರ್ತೆ ಸಾರುವಂಥದ್ದು. ಅಲ್ಲಲ್ವಯ್ಯ, ಪಂಚಶತ್ತಮ ದಿವಸದಲ್ಲಿ ಶಿಷ್ಯರು ಪವಿತ್ರಾತ್ಮನ ಅಭಿಷೇಕ ಪಡ್ಕೊಂಡಾಗ ಮೊದಲದಾಗಿ ಪೇತ್ರನು ಎದ್ದು ನಿಂತು ಸುವಾರ್ತೆ ಸಾರಿದ. ನಡೆದ ಮೊದಲ ಕಾರ್ಯ ಏನಾಗಿದೆ? ಸ್ವಾರ್ಥ ಸಾರುವಿಕೆ. ಪೌಲನು ಪವಿತ್ರಾತ್ಮನ ಅಭಿಷೇಕ ಹೊಂದಿದ ಕೂಡಲೇ ಅವನು ಮಾಡಿದ ಕಾರ್ಯ ಏನು? ಆ ಪುಸ್ತಕ 9:15ನೇ ವಾಕ್ಯದಿಂದ ಓದಿ. ಆ ಪುಸ್ತಕ 9:15ನೇ ವಾಕ್ಯದಿಂದ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನೆಂದು ಹೇಳಿದನು. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಏನು ಮಾಡಿದೆ ಅವನು? ತಡ ಮಾಡದೆ, ಎಲ್ಲರಲ್ಲಿ ತಡ ಮಾಡದೆ ಸುವಾರ್ಥ ಸೇವೆಯನ್ನು ಆರಂಭಿಸಿದ. ನಾವೇನು ಮಾಡಬೇಕೀಗ? 2019ನಲ್ಲಿ ಏನು ಮಾಡಬೇಕು? ನಾವು ತಡ ಮಾಡದೆ ಸುವಾರ್ಥ ಸೇವೆ ಆರಂಭಿಸಬೇಕು. ಎಷ್ಟು ಜನ ಈ ವರ್ಷದ ಆರಂಭದಲ್ಲಿ ಒಂದು ದರ್ಶನ ಇಟ್ಕೊಳ್ತೇರಿ, 100 ಜನರಿಗೆ ಈ ವರ್ಷದಲ್ಲಿ ಸುವಾರ್ತೆ ಸಾರ್ತೇನೆ ಎಂಬುದಾಗಿ? ಎಷ್ಟು ಜನ ಇಡ್ತೀರಿ? ಸ್ವಾರ್ಥ ಸಾರುವುದು ಮಾತ್ರವಲ್ಲ, ಕರ್ಕೊಂಡು ಬರಬೇಕು. ಮೊನ್ನೆ ನಾನು ಹೇಳಿದ ಬೆಂಗಳೂರಿಗೆ ನಾವು ಹೋದೆವು, ಯಲಂಕ ಸಭೆಯಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ಗಾಗಿ ನಾವು ಹೋಗಿದ್ದು. ಅಲ್ಲಿ ನಾನು ವಾಕ್ಯ ಕೊಡೋದಕ್ಕೆ ದೇವರೊಂದು ಅವಕಾಶ ಕೊಟ್ಟ. ಸಿಂಪಲ್, ಸಭೆಯವರಿಗೆಲ್ಲ ಹೇಳಿದರು ಅಲ್ಲಿ ಏನೆಂದರೆ, ಒಂದೊಂದು ವ್ಯಕ್ತಿಗಳು 2 ಕುಟುಂಬ ಗಿಫ್ಟ್ ಬ್ಯಾಕ್ ಮಾಡಿಕೊಟ್ಟು ಅವ್ರನ್ನು ಕ್ರಿಸ್ಮಸ್ ಪ್ರೋಗ್ರಾಮ್ ಕರೆಯಿರಿ. ಅವರೆಲ್ಲ ಬಂದಿದ್ದರು, ಅವರೆಲ್ಲ ಸ್ವಾರ್ಥ ಕೇಳಿದರು, ಅವರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದರು. ಹಲ್ಲೆಲೂಯಾ. ಆಸಕ್ತಿ ನಮಗೆ ಬೇಕು. ಪೌಲನಲ್ಲಿ ಏನಂತ ಆಸಕ್ತಿ ಇತ್ತು? 20-24 ಓದಿ. ಆ ಪುಸ್ತಕದ 20-24, ಆ ಪುಸ್ತಕದ 20-24ನೇ ವಾಕ್ಯ ಓದಿ. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು
ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಆ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಆ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಹೇಗೆ ಆಸಕ್ತಿ, ಎಲ್ಲರಿ ಆಸಕ್ತಿಯಿಂದ ಯಾವ ರೀತಿಯಲ್ಲಿ ಮಾಡಬೇಕು ನಾವು? ರೋಮ 12:11 ಏನು ಓದ್ತದೆ ನೋಡಿ. ರೋಮನ್ಸ್ 12:11 ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಹೇಗೆ ಮಾಡಬೇಕು ಕರ್ತನ ಸೇವೆಯನ್ನು? ನಾವು ಆಸಕ್ತಿಯಿಂದ ನಾವು ಮಾಡಬೇಕು. ಅಲ್ಲಲಿಯ ಕರ್ತನ ಸೇವೆಗೆ ಪ್ರಥಮ ಸ್ಥಾನ ಕೊಡುವುದಾದರೆ ಕರ್ತನು ನಮ್ಮ ವಿಷಯಗಳಿಗೆ ಪ್ರಥಮ ಸ್ಥಾನ ಕೊಡುತ್ತಾನೆ. ನಮ್ಮ ಜವಾಬ್ದಾರಿ ನಿದ್ದೆ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಎಷ್ಟೋ ಜನರು ನರಕದ ಬೆಂಕಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಲೋಕದಲ್ಲಿ ನಡೆಯುವಂತ ಘಟನೆಗಳ ಮೂಲಕ ತಿಳ್ಕೊಳ್ತಾ ಇದ್ದೇವೆ ಯೇಸುವಿನ ಬರೋಣ ಹತ್ತಿರವಾಗ್ತಾ ಇದೆ. ಯಾವಾಗ ಯೇಸು ಕ್ರಿಸ್ತನು ಬರ್ತಾನೆ ಎಂಬುದು ಹೇಳಿಕೆ ಆಗುವುದಿಲ್ಲ. ನಮ್ಮ ಕರ್ನಾಟಕದಲ್ಲೇ ನೆರೆ ಕೇರಳದಲ್ಲೇ ನಡೆದಂತ ಕೆಲವು ಘಟನೆಗಳು ಕಳೆದ ದಿವಸಗಳಲ್ಲಿ ಅದು ಸಾಕ್ಷಿ ಹೇಳ್ತಾ ಇವೆ ಯೇಸುವಿನ ಬರೋಣ ಹತ್ತಿರ ಇದೆ ಎಂಬುದಾಗಿ. ನಾವೇನ್ ಮಾಡ್ತಾ ಇದ್ದೇವೆ? ರಕ್ಷಣೆ ಒಂದು 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು. ಎಷ್ಟು ಆತ್ಮಗಳಿಗೆ ಸ್ವಾರ್ಥ ಸಾರಿದ್ದೇವೆ, ಎಷ್ಟು ಆತ್ಮಗಳನ್ನು ಸಭೆ ಕರ್ಕೊಂಡು ಬಂದಿದ್ದೇವೆ, ಎಷ್ಟು ಆತ್ಮಗಳು ಸ್ವಾರ್ಥ ಸಾರಿದ ನಂತರ ರಕ್ಷಣೆ ಹೊಂದಿ ನಿಂತಿದ್ದಾರೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ಬಳಿಗೆ ಹೋಗುವಾಗ ಬರಿಗೈಲಿ ಹೋಗುವುದಕ್ಕೆ ಆಗುವುದಿಲ್ಲ. ಈ ಲೋಕದಲ್ಲಿ ಸಂಪಾದಿಸಿದ ಆಸ್ತಿ, ಸಂಪಾದನೆ ಮಾಡಿದಂಥ ಎಲ್ಲ ಬಂಗಾರ, ಸಂಪಾದನೆ ಮಾಡಿದಂಥ ಎಲ್ಲ ವಿಷಯಗಳನ್ನು ಇಲ್ಲೇ ಬಿಟ್ಟು ಹೋಗ್ತೇವೆ. ನಾವು ಹೋಗುವಂಥದ್ದು ಒಂದು ಮಾತ್ರ, ದೇವರಿಗಾಗಿ ಏನೆಲ್ಲ ಸಂಪಾದನೆ ಮಾಡಿದ್ದೇವೆ ಅದನ್ನು ಮಾತ್ರ ತೆಗೆದುಕೊಂಡು ಹೋಗ್ತೇವೆ. ಅಲ್ಲಲ್ವಯ್ಯ, ಅಲ್ಲಲ್ವಯ್ಯ. ಒಂದು ತೀರ್ಮಾನ ತಗೊಳ್ಳಿ. ವರ್ಷದ ಆರಂಭದಲ್ಲಿ 100 ಜನರಿಗೆ, 200 ಜನರಿಗೆ, 1000 ಜನ, ಇಷ್ಟು ಜನರಿಗೆ ಈ ವರ್ಷದ ಸ್ವಾರ್ಥ ಸಾರಿ ದೇವರ ಕಡೆ ಕರ್ಕೊಂಡು ಬರುತ್ತೇನೆ. ಅಲ್ಲಲ್ವಯ್ಯ, ತೀರ್ಮಾನ ತಗೊಳ್ರಿ. ಅಲ್ಲಲ್ವಯ್ಯ. ಇನ್ನೂ ಸಮಯ ಇಲ್ಲ. ಎರಡನೇದಾಗಿ ಮುಂದಕ್ಕೆ ನಾವು ಅಭಿಷೇಕದ ಉದ್ದೇಶ ಮುಂದಕ್ಕೆ ನಾವು ನೋಡ್ತೇವೆ. ಎರಡನೇದಾಗಿ ಅಲ್ಲಿ ನಾವು ನೋಡುವಂಥದ್ದು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕಾಗಿ. ಏನ್ ಹೇಳ್ತದೆ ವಾಕ್ಯ? ಏಷ್ಯ 61:1 ಏನ್ ಹೇಳ್ತದೆ? ಅಭಿಷೇಕದ ಎರಡನೇ ಉದ್ದೇಶ ಏನು ಗೊತ್ತುಂಟ? ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೋಸ್ಕರವಾಗಿ ದೇವರು ಅಭಿಷೇಕ ನಮಗೆ ಕೊಟ್ಟಿದ್ದಾನೆ. ಲೋಕದಲ್ಲಿ ವಿವಿಧ ಕಾರಣಗಳ ನಿಮಿತ್ತವಾಗಿ ಮನ ಮುರಿದ ವ್ಯಕ್ತಿಗಳ ಕುರಿತು ಓದ್ತೇವೆ ನಾವು. ವಿಶ್ವಾಸಿಗಳಾಗಿರಬಹುದು, ಮನ ಮುರಿದವರು, ಅವಿಶ್ವಾಸಿಗಳಾಗಿರಬಹುದು. ಅನೇಕ ಕಾರಣಗಳಿಂದಾಗಿ ಅವರು ಮನ ಮುರಿದಲ್ಪಟ್ಟ ಅನುಭವದಲ್ಲಿದ್ದಾರೆ. ಎಷ್ಟೋ ಮನ ಮುರಿದವರು ಆತ್ಮಹತ್ಯೆ ಕಡೆಗೆ ಹೋಗುತ್ತಾರೆ. ಎಷ್ಟೋ ತಂದೆಗಳು ಅಳ್ತಾ ಇದ್ದಾರೆ ತಮ್ಮ ಮಕ್ಕಳಿಗೋಸ್ಕರವಾಗಿ. ಎಷ್ಟೋ ಹೆಂಡತಿಯರು ಗಂಡನಿಗಾಗಿ ಅಳ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನ ತಮ್ಮ ರೋಗಗಳಿಗಾಗಿ ಅಳ್ತಾ ಇದ್ದಾರೆ. ಮಾರಕವಾದಂಥ ರೋಗಗಳು ಅವರ ಶರೀರದಲ್ಲಿ ಬರುವಾಗ ಅವ್ರಿಗೇನು ಮಾಡಲಿಕ್ಕೆ ಆಗುವುದಿಲ್ಲ, ಅಳ್ತಾರೆ. ಮನ ಮುರಿದಂಥ ಸ್ಥಿತಿಯಲ್ಲಿ ಸೋತು ಹೋಗುತ್ತಾರೆ. ಯಾವುದೇ ನಿರೀಕ್ಷೆ ಇಲ್ಲ. ನೋಡಿ, ಯೇಸು ಕ್ರಿಸ್ತನ ಸೇವೆ ಆರಂಭವಾದಾಗ ನಾವು ನೋಡುವುದಾದರೆ ಮತ್ತೆ 4:16 ಅದೇ ವಾಕ್ಯ ಏಷ್ಯ 9:1 ಓದ್ತೇವೆ. ಏನದು? ಕತ್ತಲಲ್ಲಿ ಜೀವಿಸಿದ ಜನರಿಗೆ ದಿವ್ಯವಾದ ಬೆಳಕೊಂದು ಕಾಣಲ್ಪಟ್ಟಿತು. ಇವತ್ತು ಜನರು ಅಲ್ಲಿ ಓಡ್ತಾರೆ, ಇಲ್ಲಿ ಓಡ್ತಾರೆ, ಮಂತ್ರವಾದಿಗಳ ಬಳಿಗೆ ಹೋಗ್ತಾರೆ. ಅವರಿಗೆ ಹೇಗಾದರೂ ಬಿಡುಗಡೆ ಬೇಕು. ಎಲ್ಲಿ ಕೂಡ ಬಿಡುಗಡೆ ಸಿಗ್ತಾ ಇಲ್ಲ. ಇನ್ನೂ ಮಂತ್ರವಾದಿಗಳಿಗೆ ಬಳಿಗೆ ಹೋದುವಾಗ ಇನ್ನೂ ಕಟ್ಟಲ್ಪಟ್ಟ ಸ್ಥಿತಿಗೆ ಅವರು ಬರ್ತಾರೆ. ಅಲ್ಲಲ್ವಯ್ಯ. ಆ ಮನ ಮುರಿದಂಥ ವ್ಯಕ್ತಿಗಳಿಗೆ ಅವರನ್ನು ಕಟ್ಟಿ ವಾಸಿ ಮಾಡುವಂಥ ಅಭಿಷೇಕ ದೇವರು ನಿಮಗೆ ಕೊಟ್ಟಿದ್ದಾನೆ. ಇದು ಪಾಷ ಸುನಿಲ್ ಮಾತ್ರ ಜವಾಬ್ದಾರಿ, ಪಾಷ ಪ್ರಶಾಂತ್ ಮಾತ್ರ ಜವಾಬ್ದಾರಿ, ಪಾಷ ಮ್ಯಾಥ್ಯೂ ಮಾತ್ರ ಜವಾಬ್ದಾರಿ ಎಂಬುದಾಗಿ ಹೇಳಿ ಜವಾಬ್ದಾರಿಯಿಂದ ನಾವು ಜಾರಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅಭಿಷೇಕ ನಮಗೆ ದೇವರು ಕೊಡುವಂಥ ಉದ್ದೇಶ, ಕೊಟ್ಟಂಥ ಎರಡನೇ ಉದ್ದೇಶ ಏನೆಂದರೆ ಮನ ಮುರಿದ ವ್ಯಕ್ತಿಗಳನ್ನು ಕಟ್ಟಿ ನಾವು ವಾಸಿ ಮಾಡಬೇಕು. ಹಲ್ಲೆಲೂಯಾ. ಏಷ್ಯ 50:4 ವಾಕ್ಯ ಓದಿ. ಐಸಾಯ 54 ಚಾಪ್ಟರ್ 50 ವರ್ಸಸ್ 4. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ. ಪುನಃ ಓದಿ.
ಬಳಲಿ ಹೋದವರನ್ನು ಎಂಥವರನ್ನು ಬಳಲಿ ಹೋಗಿದ್ದಾರೆ, ಅನೇಕರು ಸೋತು ಹೋಗಿದ್ದಾರೆ. ಅನೇಕರು ಹೇಳ್ತಾ ಇದ್ದಾರೆ, ಈ ಲೋಕದ ಜೀವಿತ ಸಾಕಾಗಿ ಹೋಯ್ತು, ಇನ್ನು ಲೋಕದ ಜೀವಿತ ನನಗೆ ಬೇಡ, ಇನ್ನು ಜೀವಿಸ್ಲಿಕ್ಕೆ ನನಗೆ ಬೇಡ. ಕಾರಣ ಸಮಸ್ಯೆಗಳು, ನೋವುಗಳು, ಸಾಲಗಳು, ಬಾಧೆಗಳು. ಅವರ ಮನಸ್ಸು ಮುರಿಯಲ್ಪಟ್ಟಿದೆ, ಅಥವಾ ಅವರಿಗೆ ಉಂಟಾಗುವ ಮೋಸಗಳು. ಮೊನ್ನೆ ದಿವಸ ಒಂದು ಸಹೋದರಿ ವಿಷಯದಲ್ಲಿ ಕೇಳಲ್ಪಟ್ಟೆ. ಆ ಸಹೋದರಿಗೆ HIV ಇದೆ, ಚಿಕ್ಕ ಒಂದು ಮಗು ಇದೆ. ಆ ದೇವಸೇವಕರ ಬಳಿ ನಾನು ಮಾತಾಡ್ತಾ ಇದ್ದೆ, ಅವರ ಪಾಸ್ಟರ್ ಬಳಿ. ಅವ್ರು ಹೇಳ್ತಾ ಇದ್ದಾರೆ, ಪಾಸ್ಟ್ರೇ, ಈ ಸಹೋದರಿಗೆ ಅವರ ಗಂಡ ಮೋಸ ಮಾಡಿದರು, ಅವರಿಗೆ HIV ಇತ್ತು, ಮದುವೆ ಆಗುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಸತ್ತಿದ್ದಾರೆ ಗಂಡ. ಈಗ ಈ ಸಹೋದರಿ ವಿಧವೆ ಆಗಿದ್ದಾರೆ ಚಿಕ್ಕ ಮಗುವಿನೊಂದಿಗೆ. ಅವ್ರು ಹೇಳ್ತಾ ಇದ್ದಾರೆ, ಮುರಿಯಲ್ಪಡ್ತಾರೆ, ಅಯ್ಯೋ ನನ್ನ ಗಂಡ ನನಗೆ ಮೋಸ ಮಾಡಿದ, ಹೆಂಡತಿ ನನಗೆ ಮೋಸ ಮಾಡಿದರು, ಮಕ್ಕಳು ಮೋಸ ಮಾಡಿದರು, ವಿದ್ಯಾರ್ಥಿಗಳು ಮೋಸ ಮಾಡಿದರು. ಅನೇಕರು ಮುರಿಯಲ್ಪಡುತ್ತಾರೆ. ಹಲ್ಲೆಲೂಯಾ. ಅಂಥ ವ್ಯಕ್ತಿಗಳನ್ನು ಕಟ್ಟಿ ವಾಸಿ ಮಾಡೋದಕ್ಕೋಸ್ಕರವಾಗಿ ದೇವರು ನಿಮಗೆ ಅಭಿಷೇಕ ಕೊಟ್ಟಿದ್ದಾರೆ. ತೀರ್ಮಾನ ತಗೋಬೇಕು ನಾವು. ಹಲ್ಲೆಲೂಯಾ. ಇಂಥ ವ್ಯಕ್ತಿಗಳು ನಮಗೆ ಆಸ್ಪತ್ರೆಗಳಲ್ಲಿ ಸಿಗ್ತಾರೆ, ಸೆರೆಮನೆಯಲ್ಲಿ ಸಿಗ್ತಾರೆ, ನಮ್ಮ ನೆರೆಕರೆಯಲ್ಲಿ ಸಿಗ್ತಾರೆ, ಬಂಧು ಬಳಗದ ಮಧ್ಯದಲ್ಲಿದ್ದಾರೆ. ಅವರು ಹುಡುಕಿ ಅವರ ಗಾಯಗಳನ್ನು ಕಟ್ಟುವಂಥ ಅಭಿಷೇಕ ದೇವರು ನಮಗೆ ಕೊಟ್ಟಿದ್ದಾನೆ. ಇದು ಪಾಸ್ಟರ್ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳ ಜವಾಬ್ದಾರಿ ಆಗಿದೆ. ಎಷ್ಟೊಂದು ನಿರ್ಧಾರಾಗಿದ್ದೀರಿ? ಮನ ಮುರಿದಂಥ ವ್ಯಕ್ತಿಗಳ ಗಾಯ ಕಟ್ಟುವುದಕ್ಕಾಗಿ ರೆಡಿಯಾಗಿದ್ದೀರಾ? ರೆಡಿ ಇದ್ದೀರಾ? ಅವರ ಬಳಿ ಹೋಗಿ ಸ್ಪೆಂಡ್ ಮಾಡಿ ಟೈಮನ್ನು ವಾಕ್ಯದ ಮೂಲಕ ಬಲಪಡಿಸಿ ಅವರ ಗಾಯಗಳನ್ನು ಕಟ್ಟಿ ಅವರಿಗಾಗಿ ಭಾರದಿಂದ ಪ್ರಾರ್ಥಿಸಿ ಅವರ ಸಭೆಗೆ ನಾವು ಕರ್ಕೊಂಡು ಬರಬೇಕು. ಅಲ್ಲಲ್ವಯ್ಯ. ಮೂರನೇದಾಗಿ ಏಷ್ಯ 61ನೇ ಅಧ್ಯಾಯ 1-2 ಅಭಿಷೇಕದ ಉದ್ದೇಶ ಸೆರೆಯಲ್ಲಿ ಇರುವವರಿಗೆ ಬಿಡುಗಡೆಯನ್ನು. ಏನು? ಅನೇಕರು ಎಲ್ಲಿದ್ದಾರೆ? ಸೆರೆಯಲ್ಲಿದ್ದ ಸೈತಾನನ ಎಲ್ಲಿ ಹಾಕಿದ್ದಾನೆ? ಸೆರೆಮನೆಯಲ್ಲಿ ಹಾಕಿದ್ದಾನೆ. ಜೈಲಿನಲ್ಲಿ ಅನೇಕರು ಸೈತಾನ ಹಾಕಿದ್ದಾನೆ, ಅರೆಸ್ಟ್ ಮಾಡಿದ್ದಾನೆ. ಅಲ್ಲಲಿಯ. ಕೆಲವೊಬ್ಬರು ರೋಗಗಳ ಮೂಲಕ ಕಟ್ಟಿದ್ದಾನೆ, ಕೆಲವೊಬ್ಬರನ್ನು ಪಾಪದ ಮೂಲಕ ಕಟ್ಟಿದ್ದಾನೆ. ಮದ್ಯಪಾನ ಆಗಿರಬಹುದು, ಮಾದಕ ದ್ರವ್ಯಗಳಾಗಿರಬಹುದು, ವ್ಯಭಿಚಾರ ಪಾಪಗಳಾಗಿರಬಹುದು. ಅನೇಕರು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ, ಸೆರೆಯಲ್ಲಿದ್ದಾರೆ, ಸೆರೆಯಲ್ಲಿಟ್ಟಿದ್ದಾನೆ ಸೈತಾನ. ಆ ವ್ಯಕ್ತಿಗಳನ್ನು ಬಿಡುಗಡೆ ಮಾಡುವಂಥ ಅಭಿಷೇಕ ಇವತ್ತು ನನ್ನ ಮೇಲೆ, ನಿಮ್ಮ ಮೇಲೆ ಇದೆ. ಲೋಕದ ವೈದ್ಯರಿಂದ ಆಗುವುದಿಲ್ಲ, ಲೋಕದ ಮಂತ್ರವಾದಿಗಳು ಅವರು ಬಿಡುಗಡೆ ಮಾಡಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಬಿಡುಗಡೆ ಕೊಡುವಂತ ಅಭಿಷೇಕ ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ನಾನು ನಿಮಗೆ ಹೇಳಿದ್ದೇನಾ, ಈ ಮಾನ್ಸಿ ಎಂಬಂತ ಚೈನಾದ ಹುಡುಗ, ಎಷ್ಟು ವಯಸ್ಸು? 8 ವಯಸ್ಸು. ಹೇಳಿದ್ದೇನೆ ನಾನು, ಚಿಕ್ಕ ಹುಡುಗ, 8 ವಯಸ್ಸು ಮಾತ್ರ ಅವನಿಗೆ, 8 ವರ್ಷ. ಅವನ ತಂದೆ ಒಳ್ಳೆ ಬೋಧಕರು, ಆದರೆ ಅಲ್ಲಿ ಬಹಿರಂಗವಾಗಿ ಸ್ವಾರ್ಥ ಸೇವೆ ಮಾಡುವ ಹಾಗಿಲ್ಲ. ಭಯಂಕರ ಉಪದ್ರವ ಉಂಟಲ್ಲಿ. ಅಲ್ಲಿ ಜಾಸ್ತಿ ಇರುವಂಥ ಅಂಡರ್ಗ್ರೌಂಡ್ ಚರ್ಚ್ಗಳು. ಒಬ್ಬ ಬೋಧಕರು ದೇವ್ರ ಶಕ್ತವಾಗಿ ಉಪಯೋಗ ಮಾಡ್ತಾ ಇದ್ದ, ಆದರೆ ಅವರು ಬೇರೆ ಕಡೆ ಹೋಗಿದ್ದರು. ಅವರ ಮನೆಗೆ ಸುಮಾರು ಒಂದು 35 ಕಿಲೋಮೀಟರ್ ದೂರದಿಂದ ಕುದುರೆಯಲ್ಲಿ ಕೆಲ ವ್ಯಕ್ತಿಗಳು ಬಂದಿದ್ದರು ಆ ಬೋಧಕರು ಕರ್ಕೊಂಡು ಹೋಗುವುದಕ್ಕಾಗಿ. ಕಾರಣ, ಅವರ ಊರಲ್ಲಿರುವ ಒಂದು ಮನೆಯಲ್ಲಿ ಒಂದು ಹೆಂಗಸಿನ ಮೇಲೆ ದುರಾತ್ಮ ಇತ್ತು. ಅವಳು ಭಯಂಕರವಾಗಿ ಮನುಷ್ಯರು ಕಚ್ಚುತ್ತಾ ಇದ್ದಳು, ಸೀಡಿ ಆಗ್ತಾ ಇದ್ದಳು, ಎಲ್ಲ ವಸ್ತುಗಳನ್ನು ಒಡೆದಾಗ್ತಾ ಇದ್ದಳು. ಕೈಕಾಲುಗಳಿಗೆ ಸಂಕನೆಯಲ್ಲಿ ಕಟ್ಟಿ ಒಂದು ಕೋಣೆಯಲ್ಲಿ ಹಾಕಿದ್ರು ಹೆಂಗಸನ್ನು. ಇವರ ಮನೆಗೆ ಬಂದಾಗ ತಂದೆ ಇಲ್ಲ, ಬೋಧಕರಿಲ್ಲ, ಮಾನ್ಸಿ ಇದ್ದಾನೆ ಮಾತ್ರ, ಹುಡುಗ, ಚಿಕ್ಕ ಹುಡುಗ, 8 ವಯಸ್ಸು. ಅವರು ಹೇಳಿದ್ರು ತಂದೆ ಇಲ್ಲ. ಆಗ ಆ ಬಂದಂಥ ವ್ಯಕ್ತಿಗಳದ್ದು ಯಾವಾಗ ಬರ್ತಾರೆ, ಅವ್ರು ನಾಳೆ ಬರ್ಬೋದು, ನಾಡ್ದು ಬರ್ಬೋದು, ಗೊತ್ತಿಲ್ಲ ಅಂತ ಆ ಹುಡುಗ ಹೇಳಿದ. ಹಾಗಾದರೆ ಅತ್ಯಂತ ಅವಶ್ಯಕವಾಗಿ ನಮಗೆ ಒಂದು ಬಿಡುಗಡೆ ಸೇವೆ ಅವಶ್ಯಕತೆ ಇದೆ. ಅದು ತಂದೆ ಇಲ್ಲದ್ರೆ ಪರವಾಗಿಲ್ಲ, ನೀನಾದರೂ ಬಾ. ಆಗ ಅವನೇ, ನಾನು ಚಿಕ್ಕ ಹುಡುಗ, ನನಗೆ ಸಾಧ್ಯವಿಲ್ಲ, ತೊಂದರೆ ಇಲ್ಲ, ಬಾ ಎಂಬುದಾಗಿ ಅವರು ಒತ್ತಾಯ ಮಾಡಿದ್ರು. ಕೊನೆಗೆ ಅವನು ಓಡ್ದ ಅವರ ಜೊತೆಯಲ್ಲಿ. ಈ ಮಾನ್ಸಿ ಹುಡುಗ ಆ ಮನೆ ಇರುವಂಥ ಆ ಕಂಪೌಂಡಿಗೆ ಕಾಲಿಡುವಾಗ ಒಳಗೆ ರೂಮಲ್ಲಿ ಕೋಣೆಯಲ್ಲಿ ಅವಳು
ಸಂಕಲ್ಲಿ ಕಟ್ಟಲ್ಪಟ್ಟಿದ್ದಾಳೆ. ಜೋರು ಬೊಬ್ಬೆಡಲಿಕ್ಕೆ ಸ್ಟಾರ್ಟ್ ಮಾಡಿದಳು. ದೇವರ ಉನ್ನತ ಸೇವಕನಾದ ಮಾನ್ಸಿ ಬರ್ತಾ ಇದ್ದಾನೆ, ಅವನ ಮುಂದೆ ನನಗೆ ನಿಲ್ಲಿಕ್ಕೆ ಆಗುವುದಿಲ್ಲ. ಜೋರಾಗಿ ಬೊಬ್ಬೆಡ್ಲಿಕ್ಕೆ ಪ್ರಾರಂಭ ಮಾಡಿದಳು. ಹಲ್ಲೆಲೂಯ. ಮಾನ್ಸಿ ಯಾವಾಗ ಮನೆ ಒಳಗೆ ಕಾಲಿಟ್ಟ, ಆ ದುರಾತ್ಮ ಮಾನ್ಸಿ ಪ್ರೇಯರ್ ಕೂಡ ಮಾಡಲಿಲ್ಲ, ಆ ಹೆಂಗಸನ್ನು ಬಿಟ್ಟು ಹೋಯಿತು. ಸ್ವಸ್ಥ ಬುದ್ಧಿಯೊಂದಿಗೆ ಅವಳು ಕೂತ್ಕೊಂಡಳು. ಮಾನ್ಸಿ ಪ್ರೇಯರೇ ಮಾಡಲಿಲ್ಲ. ಹಲ್ಲೆಲೂಯ. ಅಭಿಷೇಕಕ್ಕೆ ಅಷ್ಟು ಮಹಿಮೆ ಇದೆ. ಹಲ್ಲೆಲೂಯ. ಅದು ನಾವು ರೆಡಿ ಆಗಬೇಕು. ಸೆರೆಯಲ್ಲಿರುವಂಥ ವ್ಯಕ್ತಿಗಳನ್ನು ಬಿಡುಗಡೆ ಮಾಡೋದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಆ ಪಾಶೆಗೆ ಕಳಿಸುವುದು, ಹೇಳಿ ಕಳಿಸುವುದು, ಈ ಪಾಶೆಗೆಲ್ಲ ದೇವ್ ನಮಗೊಂದು ಅಭಿಷೇಕ ಕೊಟ್ಟಿದ್ದಾನೆ ಸೇವೆ ಮಾಡುವುದಕ್ಕೋಸ್ಕರವಾಗಿ. 4ನೇದಾಗಿ ಬಂದಿಗಳಿಗೆ ಕಾದ ತೆರೆಯುವುದನ್ನು. ಬಂದಿಗಳೆಂದರೆ ಲೂಕನ ಪುಸ್ತಕ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ, ಕುರುಡರಿಗೆ ಕಣ್ಣು ತೆರೆಯುವುದನ್ನು. ಕುರುಡರಿಗೆ, ಯಾವ ಕುರುಡರು? ಆತ್ಮೀಕವಾದಂಥ ಕುರುಡರು. ಸೈತಾನ್ ಹೇಗೆ ಸೆರೆಯಲ್ಲಿಟ್ಟಿದ್ದಾನೆ ಅನೇಕರನ್ನು ಗೊತ್ತುಂಟ, ಬಂದಿಗಳನ್ನಾಗಿಟ್ಟಿದ್ದಾನೆ ಗೊತ್ತುಂಟ? ಆತ್ಮಿಕ ಕುರುಡುತನದ ಮೂಲಕ. ಸುಳ್ಳನ್ನು ಸತ್ಯ ಎಂದು ಜನರು ನಂಬಿ ಅದರಲ್ಲೇ ಜೀವಿಸ್ತಾ ಇದ್ದಾರೆ. ನಾನು ಆವಾಗ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ತುಂಬ ಕೋಳಿಗಳು ಉಂಟು. ಕೆಳಗಡೆ ಕೆಲವು ಗೂಡಲ್ಲಿ ಕೆಲವು ಕೋಳಿಗಳನ್ನು ಇಟ್ಟಿದ್ದೇವೆ. ನಾನು ಹೋಗಿ ನೋಡಿದಾಗ ಕೆಳಗಡೆ ಒಂದು ಗೂಡಿದ್ದು ಡೋರು ಆಟೋಮೆಟಿಕ್ ಓಪನ್ ಆಗಿದೆ. ಕೋಳಿ ಒಳಗಡೆ ಉಂಟು, ಹೊರಗೆ ಬರ್ತಾ ಇಲ್ಲ, ಅಲ್ಲಿ ಒಳಗೆ ನಿಂತಿದೆ. ನಾನು ಯೋಚನೆ ನೋಡಿ ಏನಾಗಿರ್ಬೋದಂತ. ಅದು ತುಂಬ ದಿವಸದಿಂದ ಆ ಗೂಡೊಳಗಿದ್ದರಿಂದ ಅದು ಏನು ಯೋಚನೆ ಮಾಡ್ತಾ ಇದೆ, ನನಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಎಷ್ಟನಿಗೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಅನೇಕರಿಗೆ ಬಿಡುಗಡೆ ಆದರೂ ಕೂಡ, ದೇವರು ಬಿಡುಗಡೆ ಕೊಟ್ಟಿದ್ರೂ ಕೂಡ ಅವ್ರ ಕಲ್ಪನೆ ಹೇಗಿದೆ ಗೊತ್ತುಂಟ? ನಾವು ಇನ್ನೂ ಕಟ್ಟಲ್ಪಟ್ಟಿದ್ದೇವೆ ಎಂಬುದಾಗಿ. ಅಲ್ಲಲ್ವೇ? ಅದೇ ಬಂಧನದಲ್ಲಿ ಜೀವಿಸುವಂಥ ಜನರನ್ನು ನೋಡುತ್ತೇವೆ. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡದೆ, ಆತ್ಮಿಕ ಕುರುಡುತನ ಹೋಗದೆ ಒಬ್ಬ ವ್ಯಕ್ತಿಯು ಹಲ್ಲೆಲೂಯ ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ 2 ಕೊರಿಂಥ 4:3-4 ಏನು ಹೇಳ್ತದೆ? ಓದಿ. 2 ಕೊರಿಂಥ 4:3-4. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇರದವರ ಮನಸ್ಸನ್ನು ಮಂಕು ಮಾಡಿದನು. ಯಾರ ಮನಸ್ಸು ಮಂಕು ಮಾಡಿದ? ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದಾನೆ. ಇವತ್ತು ನಾವು ಏನು ಮಾಡಬೇಕು? ಅವರ ಕಣ್ಣು ತೆರೆಯುವ ಹಾಗೆ ಮಾಡಬೇಕು. ಉದಾಹರಣೆಗೆ ಅಪೊಸ್ತಲಕೃತ್ಯದಲ್ಲಿ 8ನೇ ಅಧ್ಯಾಯ 26ರಿಂದ 40 ವಾಕ್ಯದವರೆಗೆ ಓದುವುದಾದರೆ ಅಲ್ಲಿ ಫಿಲಿಪ್ಪನ ಕುರಿತು ಓದ್ತೇವೆ, ಫಿಲಿಪ್ಪನ ಸೇವೆ ಕುರಿತು ಓದ್ತೇವೆ. ಒಬ್ಬ ಕಂಚುಕಿ ಆರಾಧನೆ ಮಾಡಿ ಆತನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಅವನು ಕೂಶ್ ದೇಶಕ್ಕೆ ಹೋಗ್ತಾ ಇದ್ದಾನೆ. ಹೌದಾ? ಕುಂಚುಕಿ ಓದುವಂಥ ವಾಕ್ಯ ಯಾವುದಾಗಿದೆ? ಏಷ್ಯ 53ನೇ ಅಧ್ಯಾಯ. ಜೋರಾಗಿ ಓದ್ತಾ ಇದ್ದಾನೆ. ರಥದಲ್ಲಿ ಹೋಗುವಾಗ ದೇವರತ್ನ ಫಿಲಿಪ್ಪನ ಆಚೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಫಿಲಿಪ್ಪನ ಕೇಳುವಂಥ ಪ್ರಶ್ನೆ ಏನು ಗೊತ್ತು? ನೀವು ಓದುವಂಥದ್ದು ಅರ್ಥ ಆಗ್ತಾ ಇದೆಯಾ ಅಂತ. ಅವನು ಹೇಳ್ತಾನೆ, ಯಾರಾದರೂ ವಿವರಿಸಿ ಹೇಳಿದರೆ ನನಗೆ ಅರ್ಥ ಆಗ್ತದೆ. ನಾವು ಕೂಡ ಹಾಗೆ ಇದ್ದೆವು. ಏನು ಓದಿದ್ರು ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಹಲ್ಲೆಲೂಯ. ನಾವು ಜನರಿಗೆ ಅರ್ಥ ಮಾಡಿಸಬೇಕು ವಾಕ್ಯಗಳನ್ನು. ಯಾವಾಗ ನಾವು ಜನರಿಗೆ ತಿಳುವಳಿಕೆ ಕೊಡ್ತೇವೆ, ಅವರ ಮನಸ್ಸಿನ ಕಣ್ಣುಗಳು ತೆರೆಯಲ್ಪಡುತ್ತದೆ. ಒಂದು ವಾಕ್ಯ ಓದಿ, ರೋಮ 10:16ನೇ ವಾಕ್ಯದಿಂದ ಓದಿ, 15ನೇ ವಾಕ್ಯದಿಂದ ಓದಿ. ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂದು ಬರೆದದೆ. ಆದರೂ ಆ ಶುಭ ವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನು? 14ನೇ ವಾಕ್ಯ ಓದಿ ಸಿಸ್ಟರ್. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ, ಸಾರಿ
ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ಸಾರುವುದೆಲ್ಲಿ? ಅಲ್ಲಲ್ಯ, ಸಾರಿ ಹೇಳುವವರು ಇಲ್ಲದಿದ್ದರೆ ಜನರಿಗೇನಿಲ್ಲ, ಕೇಳಲಿಕ್ಕೆ ಆಗಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ 1 ತಿಮೋಥೆ 2:4 ಏನು ಹೇಳ್ತದೆ? ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ. ಸೇರಿಸುವಂಥದ್ದು ಯಾರ ಕೆಲಸ? ಸತ್ಯದ ಪರಿಜ್ಞಾನಕ್ಕೆ ಸೇರಿಸುವಂಥ ಕೆಲಸ ಯಾರ್ದು? ನಮ್ಮದು. ಅಲ್ಲಲಿಯ, ಕುರುಡರಿಗೆ ಕಣ್ಣು ಬರುವ ಹಾಗೆ ಮಾಡುವಂಥ ಕೆಲಸ ಯಾರ್ದು? ಅವರ ಕುರುಡುತನ ಹೋಗಲಾಡಿಸುವ ಕೆಲಸ ಯಾರ್ದು? ನನ್ನದು, ನಿಮ್ಮದಾಗಿದೆ. ಅಲ್ಲಲ್ಯ, ಅದಕ್ಕಾಗಿ ದೇವರೇನು ಕೊಟ್ಟಿದ್ದಾನೆ? ನಮಗೆ ಅಭಿಷೇಕ ಕೊಟ್ಟಿದ್ದಾನೆ. 5ನೇದಾಗಿ ಕರ್ತನು ನೇಮಿಸಿದ ಶುಭ ವರುಷ. ಕರ್ತನು ನೇಮಿಸಿದ ಶುಭ ವರುಷ. ಶುಭ ವರ್ಷ ಎಂಬುದಾಗಿ ಹೇಳ್ಬೇಕಾದ್ರೆ 7 ವರ್ಷ 7 ಸಲ ಆದಮೇಲೆ 49 ವರ್ಷ ಆಗ್ತದೆ. ಅದರ 50ನೇ ವರ್ಷ ಬರುವಾಗ ಆ ವರ್ಷಕ್ಕೆ ಪೆಂತೆ ಏನು ಹೇಳ್ತಾರೆ, ಸುಗ್ಗಿ ವರ್ಷ ಎಂಬುದಾಗಿ ಹೇಳ್ತಾರೆ. 50ನೇ ವರ್ಷ, 50ನೇ ವರ್ಷ ಬಿಡುಗಡೆಯ ವರ್ಷ ಎಂಬುದಾಗಿ ದೇವರು ಸಾರಬೇಕೆಂಬುದಾಗಿ ಇಸ್ರೇಲ್ ಜನರಿಗೆ ದೇವರು ಹೇಳಿದ. ಅವತ್ತು ಆ ಸಂತೋಷದ ಒಂದು ವಾರ್ತೆ ಆ ದೇಶದಲ್ಲಿ ತುತ್ತೂರಿಗಳ ಮೂಲಕವಾಗಿ ಅವರು ಪ್ರಕಟಿಸುತ್ತಾ ಇದ್ದರು. ಅಂದರೆ ಯಾರ ಆಸ್ತಿ ಪಾಸ್ತಿಯನ್ನು ಯಾರಿಗಾದ್ರೂ ಗಿರ್ವಿ ಇಡುವುದಾದರೆ ಉಚಿತವಾಗಿ ಬಿಟ್ಟು ಕೊಡಬೇಕು, ದಾಸರನ್ನು ಉಚಿತವಾಗಿ ಬಿಡುಗಡೆ ಮಾಡಬೇಕು. ಆ ವರ್ಷದಲ್ಲಿ ಯಾವ ದಿವಸ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತ, ಊಣಲ್ಪಟ್ಟು 3 ಸಲ ಎದ್ದು ಬಂದ, ಅವತ್ತಿನಿಂದ ಶುಭ ವರುಷ ಆರಂಭವಾಗಿದೆ. ಅಲ್ಲಲ್ಯ, ಈ ಶುಭ ವರ್ಷವನ್ನು ಪ್ರಚಾರ ಮಾಡುವಂತಹ ಕೆಲಸ ಅಥವಾ ಸೇವೆ ದೇವ ಜನರಿಗೆ ದೇವರು ಕೊಟ್ಟಿದ್ದಾನೆ. ಅಲ್ಲಲ್ಯ, ನಿನಗೆ ಬಿಡುಗಡೆ ಇದೆ, ನಿನಗೆ ನಿರೀಕ್ಷೆ ಇದೆ, ನಿನಗೋಸ್ಕರ ಒಬ್ಬ ರಕ್ಷಕನಿದ್ದಾನೆ ಹೇಳುವುದಕ್ಕೋಸ್ಕರವಾಗಿ ಅಲ್ಲಲ್ಯ ನನ್ನನ್ನು ನಿನ್ನನ್ನು ದೇವರ ಅಭಿಷೇಕ ಮಾಡಿದ್ದಾನೆ. 6ನೇದಾಗಿ ಅಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರಾದ ಯೆಹೋವನು ಮುಯ್ಯಿ ತೀರಿಸುವಂತ ದಿನ. ಕೇವಲ ಶುಭ ವರ್ಷ ಮಾತ್ರ ಹೇಳುವುದಲ್ಲ, ಶುಭ ಸಂದೇಶ ಮಾತ್ರ ಹೇಳುವುದಲ್ಲ, ಮುಯ್ಯಿ ತೀರಿಸುವ ದಿನದ ಕುರಿತು ಕೂಡ ಹೇಳಬೇಕು. ದೇವರು ಮುಯ್ಯಿ ತೀರಿಸುವಂತ ಒಂದು ದಿವಸ ಇದೆ. ಅಲ್ಲಲ್ಯ, ದೇವರ ಸ್ವಾರ್ಥಿಗೆ ಒಳಗಾಗದಿರುವಂತ ಜನರಿಗೆ ಮುಯ್ಯಿ ತೀರಿಸುವಂತ ಒಂದು ದಿವಸ ಬರ್ತದೆ. ಗೊತ್ತುಂಟ ನಿಮಗೆ? ಒಂದು ವಾಕ್ಯ ರೋಮ 5:9 ಓದಿ. ರೋಮ 5:9. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? 1 ತೆಸ್ಸಲೋನಿಕ 1:6 ವಾಕ್ಯದಿಂದ ಓದಿ. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದುಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನಾದ ಯೇಸುವನ್ನು ಅನುಸರಿಸುವರಾದಿರಿ. ಹೀಗೆ ಮೆಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿಯಾದಿರಿ. ಕರ್ತನ ವಾಕ್ಯವು ನಿಮ್ಮಿಂದಲೇ ಮೆಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಘೋಷಿತವಾದದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯ ಎಲ್ಲ ಸ್ಥಳಗಳಲ್ಲಿಯೂ ಪ್ರಸಿದ್ಧವಾಯಿತು. ಆದ್ದರಿಂದ ಆ ವಿಷಯದಲ್ಲಿ ನಾವು ಏನೂ ಹೇಳಬೇಕಾದದಿಲ್ಲ. ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದರೂ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವರಾದಿರೆಂತಲೂ ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾಗಿದ್ದೀರೆಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ, ಯಾವುದರಿಂದ? ದೈವ ಕೋಪ ಪ್ರಕಟವಾಗುವಂಥ ದಿವಸಗಳು ಲೋಕದಲ್ಲಿ ಬರ್ತದೆ. 7 ವರ್ಷಗಳು, ಪ್ರೈಸ್ ಗಾಡ್, ಮುಯ್ಯಿ ತೀರಿಸುವಂಥ ಒಂದು ದಿವಸ ಇದೆ ಲೋಕದಲ್ಲಿ. ಸ್ವಾರ್ಥ 2 ತೆಸ್ಸಲೋನಿಕ 1ನೇ ಅಧ್ಯಾಯದಲ್ಲಿ ಕೂಡ ನಾವು 7ನೇ ವಾಕ್ಯದಿಂದ ಓದಬಹುದು. ಪ್ರೈಸ್ ಗಾಡ್, ಮುಯ್ಯಿ ತೀರಿಸುವಂಥ ಒಂದು ದಿವಸ ಇದೆ. ಪ್ರೈಸ್ ಗಾಡ್, ಅದನ್ನು ಕೂಡ ನಾವು ಲೋಕಕ್ಕೆ ತೀರಿಸಲಿಕ್ಕೆ ಉಂಟು. ಕೇವಲ ಶುಭ ವರ್ಷ ಮಾತ್ರವಲ್ಲ ಅಭಿಷೇಕ ಹೊಂದಿದ್ರು ಹೇಳುವಂಥದ್ದು,
ಮುಯ್ಯಿ ತೀರಿಸುವುದರ ಕುರಿತು, ಕೇವಲ ಸ್ವರ್ಗದ ಕುರಿತು ಮಾತ್ರ ಹೇಳುವಂಥದ್ದಲ್ಲ, ನರಕದ ಕುರಿತು ಕೂಡ ನಾವು ಹೇಳಬೇಕು. ಅಲ್ಲಲ್ವಿಯ ನಾವು ಪ್ರೈಸ್ಗಳು ಶಾಪದ ಕುರಿತು ಮಾತ್ರವಲ್ಲ, ಆಶೀರ್ವಾದದ ಕುರಿತು ಮಾತ್ರ, ಶಾಪದ ಕುರಿತಾಗಿ ಕೂಡ ಜನರಿಗೆ ನಾವು ತಿಳಿಸುವವರಾಗಿರಬೇಕು. ಯೇಸು ದೇವರ ಸತ್ಯವೇದದಲ್ಲಿ ಆಶೀರ್ವಾದದ ಕುರಿತು ಹೇಳಲ್ಪಟ್ಟಿದೆ, ಶಾಪದ ಕುರಿತು ಹೇಳಲ್ಪಟ್ಟಿದೆ. ಅಲ್ಲಲ್ವಿಯ ನರಕದ ಕುರಿತು ಹೇಳಲ್ಪಟ್ಟಿದೆ, ಸ್ವರ್ಗದ ಕುರಿತು ಹೇಳಲ್ಪಟ್ಟಿದೆ, ನ್ಯಾಯ ತೀರ್ಪಿನ ಕುರಿತಾಗಿ ಹೇಳಲ್ಪಟ್ಟಿದೆ, ಪ್ರತಿಫಲದ ಕುರಿತಾಗಿ ಹೇಳಲ್ಪಟ್ಟಿದೆ. ಪ್ರತಿಯೊಂದು ವಿಷಯಗಳು ಸತ್ಯವೇದದಲ್ಲಿ. ಅದನ್ನು ಹೇಳುವುದಕ್ಕಾಗಿ ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಅಲ್ಲಲ್ವಿಯ ಏಳನೇದಾಗಿ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕಾಗಿ. ಏಳನೇದಾಗಿ ಯಾವುದಕ್ಕಾಗಿ ದೇವರು ಅಭಿಷೇಕ ಮಾಡಿದ್ದಾನೆ? ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೋಸ್ಕರವಾಗಿ. ಅನೇಕರು ದುಃಖಿತರು ಈ ಲೋಕದಲ್ಲಿದ್ದಾರೆ, ಅವರಿಗೆ ಆದರಣೆ ಇಲ್ಲ. ಆದರೆ ಅಭಿಷೇಕ ಕೊಟ್ಟಂಥ ಏಳನೇ ಉದ್ದೇಶ ದುಃಖಿತರನ್ನು ಸಂತೈಸುವುದಕ್ಕಾಗಿ. ಮುಂದಕ್ಕೆ ನಾನು ಹೋಗ್ತೇನೆ. ಎಂಟನೇದಾಗಿ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ. ಅಲ್ಲಲ್ವಯ್ಯ, ಎಲ್ಲಿ? ಚಿಯೋನಿನಲ್ಲಿ. ಚಿಯೋನ್ ಅಂದರೆ ಏನು? ಚಿಯೋನ್ ಅಂದರೆ ಏನಾಗಿದೆ? ದೇವರ ಸಭೆ. ಚಿಯೋನ್ ಏನು? ಚಿಯೋನ್ ಅಂದರೆ ಇವತ್ತು ಹೊಸ ಒಡಂಬಡಿಕೆಗೆ ಬರುವಾಗ ದೇವರ ಸಭೆಯಾಗಿದೆ. ದೇವರ ಸಭೆಯಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ. ಚಿಯೋನಿನಲ್ಲಿ ಅಲ್ಲಲ್ವಿಯ ಬೂದಿಗೆ ಬದಲಾಗಿ ಶಿರೋಭೂಷಣ. ಬೂದಿ ಅರ್ಥ ಏನು ಕೊಡ್ತದೆ? ದುಃಖದ ಅರ್ಥ ಕೊಡ್ತದೆ. ಬೂದಿ ಅರ್ಥ ಏನು? ಹಳೆ ಒಡಂಬಡಿಕೆ ಕಾಲದಲ್ಲಿ ದುಃಖದ ಸಮಯಗಳು ಬರುವಾಗ ಅವರ ಮೈಯೆಲ್ಲ ಬೂದಿ ಬಳಿದುಕೊಂಡು ಗೋಣಿ ತಟ್ಟನ್ನು ತೊಟ್ಟುಕೊಂಡು ಅವ್ರು ಬೂದಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಬೂದಿ ಯಾವುದಕ್ಕೆ ಗುರುತು? ದುಃಖಕ್ಕೆ ಗುರುತು, ನಿರಾಶೆಗೆ ಗುರುತು, ಕಣ್ಣೀರಿಗೆ ಗುರುತು. ಅಲ್ಲಲ್ವಿಯ ಪ್ರೈಸ್ ಗಾಡ್. ಬೂದಿಗೆ ಬದಲಾಗಿ ಶಿರೋಭೂಷಣ. ಒಂಬತ್ತನೇದಾಗಿ ದುಃಖವಿದ್ದಲ್ಲಿ ಆನಂದ ತೈಲ. ದುಃಖವಿದ್ದಲ್ಲಿ, ಎಲ್ಲಿ ದುಃಖ ಇದೆಯೋ ಅವರಿಗೆ ಆನಂದ ತೈಲದ ಅನುಭವದಲ್ಲಿ ನಡೆಸುವುದಕ್ಕೋಸ್ಕರ ದೇವರು ನಮ್ಮನ್ನು ಅಭಿಷೇಕ ಮಾಡ್ತಾನೆ. ಹತ್ತನೇದಾಗಿ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಒದಗಿಸುವುದಕ್ಕಾಗಿ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ. ಕುಂದಿದ ಮನ. ಇನ್ನೊಂದು ಕುಂದಿದ ಮನ ಎಂಬುದಾಗಿ ಹೇಳಬೇಕಾದ್ರೆ, ಕುಂದಿದ ಆತ್ಮ, ಕುಂದಿಸುವಂಥದ್ದು, ನಮ್ಮ ಕುಗ್ಗಿಸುವಂಥದ್ದು ಒಂದು ದುರಾತ್ಮನ ಕಾರ್ಯವಾಗಿದೆ. ಮನ ಎಂದರೆ ಆಂಗ್ಲ ಭಾಷೆಯಲ್ಲಿ ಏನು ಕೊಟ್ಟಿದೆ? ಅಲ್ಲಿ ಸ್ಪಿರಿಟ್. ಹೌದಾ? ಏನು ಕೊಟ್ಟಿದೆ ನೋಡಿ, ಓದಿ ಇಂಗ್ಲಿಷ್ ಬೈಬಲ್. ಕುಂದಿದ ಮನ ಅಂತ ಏನು ಕೊಟ್ಟಿದೆ ಅಲ್ಲಿ? ಮೂರನೇ ವಾಕ್ಯ, ಐಸೈಯಾ 61:3. Appoint unto them that mourn in Zion, to give unto them beauty for ashes, the oil of joy for mourning, the garment of praise for the spirit of heaviness. Spirit of Heaviness. heaviness. Spirit of heaviness. ಎಲ್ಲ ರೆಡಿ? ಕುಂದಿದ ಮನ ಎಂದರೆ ಏನು ಕೊಟ್ಟುಂಟ? ಭಾರದ ಆತ್ಮ, ಕುಗ್ಗಿಸುವ ಆತ್ಮ. ದುಃಖವಿದ್ದ ಕುಂದಿದ ಮನಕ್ಕೆ, ಕುಂದಿದ ಆತ್ಮಕ್ಕೆ ಪ್ರತಿಯಾಗಿ ಒಬ್ಬ ವ್ಯಕ್ತಿ ಕುಗ್ಗಿ ಹೋಗಿದ್ದಾನೆ. ಒಂದು ದುರಾತ್ಮ ಅವನನ್ನು ಏನು ಮಾಡಿದೆ? ಕುಗ್ಗಿಸಿದೆ, ಕುಂದಿಸಿದೆ. ಆ ವ್ಯಕ್ತಿಯ ಬಳಿಗೆ ಹೋಗಿ ಅವನಿಗೋಸ್ಕರ ಪ್ರಾರ್ಥಿಸಿ, ಅವನಿಗೆ ದೇವರ ವಾಕ್ಯ ಹೇಳಿ, ಹಲಲಿಯ ಅಲ್ಲಿ ಅವನು ಏನು ಕೊಡುವಂಥದ್ದು? ಅವನಿಗೆ ಉತ್ಸಾಹ ಸ್ತೋತ್ರದ ವಸ್ತ್ರ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಅಲ್ಲಲ್ಲೂಯ. 11ನೇದಾಗಿ ಯೆಹೋವನು ತನ್ನ ಪ್ರಭಾವಕ್ಕಾಗಿ ನೆಟ್ಟ ನೀತಿ ವೃಕ್ಷಗಳು ಎಂಬ ಬಿರುದು ಉಂಟಾಗುತ್ತದೆ. ಎಂಥ ಬಿರುದು? ಯಾರ ಪ್ರಭಾವಕ್ಕಾಗಿ? ದೇವರೆಲ್ಲಿ ವಾಸ ಮಾಡ್ತಾ ಇದ್ದಾನೆ? ದೇವರೆಲ್ಲಿದ್ದಾನೆ? ಯೇಸು ಸ್ವಾಮಿ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಜೋರಾಗಿ ಹೇಳಿ, ಡೌಟಲ್ಲಿ ಹೇಳ್ತಾ ಇದ್ದೀರಾ? ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ದೇವರ ಪ್ರಭಾವ ನನ್ನ ಮೂಲಕವಾಗಿ ಪ್ರಕಟವಾಗುತ್ತದೆ. 1 ಕೊರಿಂಥ 6:19-20 ಓದಿ. 1 Corinthians 6:19-20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಗೆ ಆಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅಲ್ಲಲ್ವಿಯ.
ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಏನು ಮಾಡಬೇಕು? ನಾವು ಪ್ರಕಾಶಪಡಿಸಬೇಕು. ದೇವರ ಪ್ರಭಾವ ನಮ್ಮ ಮೂಲಕ ಪ್ರಕಟವಾಗುತ್ತದೆ. ಯೆಹೋವನು ನೆಟ್ಟ ತನ್ನ ಪ್ರಭಾವಕ್ಕಾಗಿ, ಯಾರ ಪ್ರಭಾವಕ್ಕಾಗಿ? ಆತನ ಪ್ರಭಾವಕ್ಕಾಗಿ ನೆಟ್ಟ. ಎಲ್ಲಿ ನೆಟ್ಟಿದ್ದಾನೆ ದೇವರು? DGM ಯೇಸುಪುರದಲ್ಲಿರುವ DGM ಬೆತೆಲ್ ಸಭೆಯಲ್ಲಿ ನನ್ನನ್ನು ನಿಮ್ಮನ್ನು ನೆಟ್ಟಿದ್ದಾನೆ. ಯಾವುದಕ್ಕಾಗಿ ನೆಟ್ಟಿದ್ದಾನೆ? ತನ್ನ ಪ್ರಭಾವ ಪ್ರಕಾಶಪಡಿಸುವುದಕ್ಕೋಸ್ಕರವಾಗಿ, ತನ್ನ ಪ್ರಭಾವಕ್ಕಾಗಿ. ಆ ಪ್ರಭಾವ ಏನಾಗಬೇಕು? ನಮ್ಮ ಮೂಲಕ ಪ್ರಕಾಶಪಡಿಸಬೇಕು, ಹೊರಗೆ ಬರಬೇಕು. ಆ ಮಹಿಮೆ, ಆ ಪ್ರಭಾವ ಹೊರಗೆ ಬರಬೇಕು. ನಮ್ಮ ಶರೀರದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ. ಆ ಮಹಿಮೆ ಪ್ರಕಟವಾಗಿ ನಮ್ಮ ಮೂಲಕವಾಗಿ ಅದು ಹೊರಗಡೆ ಬರಬೇಕು. ನಮ್ಮ ಮೂಲಕ ಪ್ರಕಟವಾಗಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ನಾವೇನು ಮಾಡ್ತಾ ಇದ್ದೇವೆ? ಸುಮ್ಮನೆ ಕೂತ್ಕೊಂಡಿದ್ದೇವೆ, ಚರ್ಚಿಗೆ ಬರ್ತೇವೆ, ಹೋಗ್ತೇವೆ, ಅಷ್ಟೇ ನಮ್ಮ ಕೆಲಸ. ದೇವರು ನಮ್ಮ ಮೂಲಕ ಪ್ರಕಟವಾಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆತನ ಪ್ರಭಾವ ನಮ್ಮ ಮೂಲಕವಾಗಿ ಹೊರ ತರಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಅದನ್ನು ತಿಳ್ಕೋಬೇಕು. ಸಾಮಾನ್ಯ ಬೆಸ್ತರ ಮೂಲಕ ತನ್ನ ಪ್ರಭಾವ ದೇವರು ಪ್ರಕಟ ಮಾಡಿದ. ಅಸಾಧಾರಣ ಅದ್ಭುತಗಳು ಅವರ ಮೂಲಕ ನಡೆದವು. ಪೇತ್ರನು ನಡ್ಕೊಂಡು ಹೋಗುವಾಗ ನೆರಳಿನಲ್ಲೂ ಯಾರ ಮೇಲೆ ನೆರಳು ಬಿತ್ತೋ ಆ ರೋಗಿಗಳು ಸೌಖ್ಯವಾದರು. ಪೌಲನ ವಸ್ತ್ರಗಳು ಯಾರ ಮೇಲೆ ಬಿದ್ದವೋ ಅವರು ಸೌಖ್ಯವಾದರು. ಯಾಕೆ ಗೊತ್ತುಂಟ? ಅವರ ಒಳಗಡೆ ದೇವರ ಪ್ರಭಾವವಿತ್ತು. ಅಲ್ಲಲ್ಲೂಯ್ಯ, ಪ್ರೈಸ್ ಗಾಡ್. ಓಕೆ, 12ನೇದಾಗಿ ನಮ್ಮ ಮುಂದಕ್ಕೆ 4ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ 3 ವಿಷಯಗಳು ಉಂಟು. 1ನೇದಾಗಿ ಪುರಾತನ ಕಾಲದ ನಿವೇಶನಗಳನ್ನು ಕಟ್ಟುತ್ತೇವಂತ. ಯಾವ ಪುರಾತನ ಕಾಲದ ಓದಿಯ ವಾಕ್ಯ? ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ಎಂತ ನಿವೇಶನಗಳನ್ನು? ಹಾಳಾದ ನಿವೇಶನ ತಿರುಗಿ ಕಟ್ಟುವಿರಿ. ಅಲ್ಲಿ ತಿರುಗಿ ಅಂತ ಕೊಟ್ಟಿದೆ, ಹೌದಾ? ನೀವು ಹಾಳಾದ ನಿವೇಶನ ಏನ್ ಮಾಡ್ತೀರಿ? ನೀವು ತಿರುಗಿ ನಾವು ಕಟ್ಟಲಿಕ್ಕೆ ಹೋಗ್ತಾ. ನಿವೇಶನ ಅಂದ್ರೆ ವಾಸ ಮಾಡುವ ಸ್ಥಳ. ಮೊದಲು ನಮ್ಮನ್ನು ಕಟ್ಟಬೇಕು ನಾವು, ನಂತರ ಇನ್ನೊಬ್ಬರು ಕಟ್ಟಬೇಕು. ಹಾಳಾದ ನಿವೇಶನ ಕಳೆದ ವರ್ಷ, ಅದಕ್ಕಿಂತ ಮುಂಚಿನ ವರ್ಷ ಆಗಿರಬಹುದು, ಅಲ್ಲಲ್ವಿಯ ಎಲ್ಲಿಯೋ ನಾವು ಬಿದ್ದು ಹೋದಂಥ ಸ್ಥಿತಿಯಲ್ಲಿ ಇರಬಹುದು. ಅಲ್ಲಲ್ವಿಯ ಈ ನಿವೇಶನ ಹಾಳಾಗಿ ಹೋಗಿರಬಹುದು. ಪಾಪದ ನಿಮಿತ್ತವಾಗಿ ದೇವರಿಗೆ ಅವಕಾಶ ನಮ್ಮ ಶರೀರದಲ್ಲಿ ಕೊಡದೆ ಹೋಗಿರಬಹುದು. ಪಾಪವನ್ನು ದೇವರು ದ್ವೇಷ ಮಾಡ್ತಾನೆ. ಸ್ಯಾಮ್ಸೋನನಿಗೆ ದೇವರು ಬಿಟ್ಟು ಹೋದದ್ದು ಗೊತ್ತೇ ಆಗಲಿಲ್ಲ. ನ್ಯಾಯಸ್ಥಾಪಕರು 16, 20, 21ನೇ ವಾಕ್ಯ. ಅದು ತಿರುಗಿ ಕಟ್ಟುವಂತ ಒಂದು ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಅಲ್ಲಲ್ಲಿಯ ಮೊದಲು ನಮ್ಮನ್ನು ಕಟ್ಟಬೇಕು. ಹಾಳಾದ ನಿವೇಶನಗಳನ್ನು ಕಟ್ಟುವುದಕ್ಕಾಗಿ ಸಿದ್ಧರಾಗಿರಬೇಕು. ಮತ್ತೆ ಇನ್ನು ಬೇರೆ ಹಾಳಾದಂಥ ನಿವೇಶನಗಳನ್ನು ಕಟ್ಟುವುದಕ್ಕಾಗಿ ನಾವು ಸಿದ್ಧರಾಗಬೇಕು. ಓಕೆ, 13ನೇದಾಗಿ ಏನ್ ಹೇಳ್ತದೆ? ಪೂರ್ವ ಕಾಲದಲ್ಲಿ ಹಾಳಾದ ಏನು ಓದಿ ಸಿಸ್ಟರ್? ಪೂರ್ವದಲ್ಲಿ ಪಾಳು ಬಿದ್ದದ್ದನ್ನು ಪುನಃ ಎಬ್ಬಿಸ್ತೀರಿ. ಪ್ರೈಸ್ ಗಾಡ್. ಪೂರ್ವ ಕಾಲದಲ್ಲಿ ಪಾಳು ಬಿದ್ದದನ್ನು ಏನ್ ಮಾಡ್ತೇವೆ ನಾವು? ಪಾಳು ಬೀಳುವುದೆಂದ್ರೆ ಅರ್ಥ ಏನು? ಉದಾಹರಣೆಗೆ, ಯಾರು ಒಂದು ಕಟ್ಟಡದಲ್ಲಿ ವಾಸ ಮಾಡದಿದ್ರೆ ಕೊನೆಗೆ ಅದು ಏನಾಗ್ತದೆ? ಅದು ಪಾಳು ಬೀಳ್ತದೆ. ಮನುಷ್ಯ ವಾಸ ಇಲ್ಲದಿದ್ರೆ ಕೊನೆಗೆ ನರಿಗಳು ಬರ್ತದೆ, ಗೂಬೆಗಳು ಬರ್ತದೆ, ಬಾವಲಿಗಳು ಬರ್ತದೆ, ಏನೇನು ಬರ್ತದೆ, ಅಲ್ಲಿ ಬಲೆಗಳು ಬರ್ತದೆ. ಮನುಷ್ಯ ವಾಸಕ್ಕೆ ಅದು ಅಯೋಗ್ಯವಾಗಿರುತ್ತದೆ. ಅಂತ ಒಂದು ಇದನ್ನು ಏನು ಮಾಡ್ತೇವೆ ಅಂತ ನಾವು ಎಬ್ಬಿಸುತ್ತೇವೆ. ಹಾಳಾದದನ್ನು ಎಬ್ಬಿಸ್ಲಿಕ್ಕೆ ಹೋಗ್ತೇವೆ 2019ನಲ್ಲಿ. ಅಲ್ಲಲ್ವಿಯ ಒಂದು ಕಟ್ಟುವಿಕೆ, ಒಂದು ಅಲ್ಲಲಿಯ ಒಂದು ಎಬ್ಬಿಸುವಿಕೆ ನಮ್ಮ ಜೀವಿತದಲ್ಲಿ ನಡೀಲಿಕ್ಕೆ ಹೋಗ್ತದೆ. 14ನೇದಾಗಿ ಅಲ್ಲಿ ನಾವು ನೋಡುವಂಥದ್ದು ಏನೆಂದರೆ, ಅಲ್ಲಲಿಯ ಓದಿ, ತಲತಲಾಂತರಗಳಿಂದ ಹಾಳು ಪಾಳಾದ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡುವಿರಿ. ಹೌದಾ? ತಲತಲಾಂತರಗಳಿಂದ ಹಾಳು ಪಾಳಾದ ಪಟ್ಟಣ ಅಂದ್ರೆ ಏನು? ನಾವೇ ಪಟ್ಟಣ. 60:14 ಓದಿ, ಏಷ್ಯಾ 60:14. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು
ನೀನು ಯೆಹೋವನ ಪಟ್ಟಣ, ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಮಲ ಸ್ವಾಮಿಯ ಚೀಯೋನ್ ಎಂದು ಕೊಂಡಾಡುವರು. ಪ್ರೈಸ್ ಗಾಡ್. ನಾವು ಯಾರಾಗಿದ್ದೇವೆ ಎಲ್ಲರೆಡಿ? ದೇವರು ವಾಸ ಮಾಡುವ ಪಟ್ಟಣ ನಾನಾಗಿದ್ದೇನೆ. ಅಲ್ಲಲುಯ. ದೇವರು ವಾಸ ಮಾಡುವಂತ ಪಟ್ಟಣ ನಾವಾಗಿದ್ದೇವೆ. ಅಲ್ಲಲುಯ. 15ನೇದಾಗಿ ವಿದೇಶಿಯರು ನಮ್ಮ ಮಂದೆಗಳನ್ನು ಮೇಯಿಸುತ್ತಾರಂತೆ. ಯಾರು? ವಿದೇಶಿಯರು ನಮಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾರೆ, ನಮಗೆ ಬೇಕಾದದನ್ನು ಕೊಡಲಿಕ್ಕೆ ಬರ್ತಾರೆ. ಅದರ ಬಗ್ಗೆ ಓದಬೇಕಾದ ಏಷ್ಯ 60ರಲ್ಲಿ 5ರಿಂದ 7, 10, 11, 12 ವಾಕ್ಯ ಮತ್ತೆ ನೀವು ಮನೆಗೆ ಹೋಗಿ ಓದಿರಿ. ಯಾವ ರೀತಿಯಲ್ಲಿ ವಿದೇಶಿಯರ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 16ನೇದಾಗಿ ಅನ್ಯರು ನಿಮಗೆ ಉಳುವವರು ತೋಟಗಳನ್ನು ಮಾಡುವವರಾಗಿರ್ತಾರಂತೆ. ಯಾರು ಅನ್ಯರು ಏನಾಗಿರ್ತಾರೆ? ಉಳುವವರು, ತೋಟಗಾರರು ಆಗಿ ದೇವರು ಕೊಡ್ತಾನಂತೆ. ಪ್ರೈಸ್ ಗಾಡ್. ಅಂದರೆ ದೇವರ ವಾಕ್ಯ ಏನು ಹೇಳ್ತದೆ? ಧರ್ಮೋಪದೇಶ 28:10-11, ನಿಮ್ಮನ್ನು ಬಾಲವಾಗಿ ಅಲ್ಲ ಶಿರಸ್ಸಾಗಿ ಮಾಡ್ತೇನೆ. ದೇವರು ನಮ್ಮನ್ನು ಏನು ಮಾಡ್ಲಿಕ್ಕೆ ಹೋಗ್ತಾನೆ? 2019ನಲ್ಲಿ ಶಿರಸ್ಸನ್ನಾಗಿ ಅನೇಕರಿಗೆ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲಲ್ಲಿಯ ನಾವು ಕೆಳಗಣ ಸ್ಥಿತಿಯಲ್ಲಿ ಇರುವುದಿಲ್ಲ, ಮೇಲನ ಸ್ಥಿತಿಗೆ ನಾವು ಹೋಗುತ್ತೇವೆ. ಪ್ರೈಸ್ ಗಾಡ್. 17ನೇದಾಗಿ ಯೆಹೋವನ ಯಾಜಕರೆಂಬ ಬಿರುದು ನಮಗೆ ಬರ್ತದೆ. ಅಲ್ಲಿ ಮೇಲೆ ನಾವು ನೋಡಿದೆವು ಎಂಥ ಬಿರುದು ನಮಗೆ ಆಗ್ತದೆ ಅಲ್ಲ. ಅಲ್ಲಿ ಇನ್ನೊಂದು ಬಿರುದು ನಾವು ನೋಡಿದ್ದೇವೆ. 4ನೇ ವಾಕ್ಯ ಕೊನೆಯ ಭಾಗ. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಪಾಳು ಬಿದ್ದದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಮೇಯಿಸುವರು, ಅನ್ಯರು ನಿಮಗೆ ಉಳುವವರು ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಯೆಹೋವನ ಯಾಜಕರೆಂಬ ಬಿರುದನ್ನು ಪಡ್ಕೊಳ್ತೀರಿ. ಜನರು ಇವರು ನಮ್ಮ ದೇವರ ಸೇವಕರೆಂಬುದಾಗಿ ನಿಮ್ಮನ್ನು ಕರೆಯುವರು. ದೇವರ ಸೇವೆ ನೀವು ಮಾಡುವಾಗ, ನಿಮ್ಮ ಮೇಲೆ ಒಂದು ಅಭಿಷೇಕವನ್ನು ಜನರು ಕಾಣುವಾಗ ನಿಮ್ಮನ್ನು ಜನರು ಏನು ಕಾಣ್ತಾರೆ ಗೊತ್ತುಂಟ? ಸೇವಕರ ಸ್ಥಾನದಲ್ಲಿ ಜನರು ಕಾಣ್ತಾರೆ. ಅಲ್ಲಲುಯ್ಯ. ರೆಸ್ಪೆಕ್ಟ್ ಬರ್ತದೆ, ಮಾನ್ಯ ಮಾಡ್ತಾರೆ, ಘನತೆ ಬರುತ್ತದೆ. ಅಲ್ಲಲುಯ್ಯ. 14ನೇದಾಗಿ ನಮ್ಮ ಮುಂದಕ್ಕೆ ನೋಡಿದ್ರೆ ಜನಾಂಗಗಳ ಆಸ್ತಿಯನ್ನು ಅನುಭವಿಸುತ್ತೇವೆ. ಏನು ಅನುಭವಿಸ್ತೇವೆ? 19 ಏನು ಅನುಭವಿಸ್ತೇವೆ ನಾವು? ಜನಾಂಗಗಳ ಆಸ್ತಿ ಅನುಭವಿಸುವುದಕ್ಕೆ ದೇವರು ಕೃಪೆ ಕೊಡುತ್ತಾನೆ. ಪ್ರೈಸ್ ಗಾಡ್. ಜನಾಂಗಗಳ ಆಸ್ತಿಯನ್ನು ದೇವರು ಅನುಭವಿಸುವಾಗ ದೇವರು ಮಾಡ್ತಾನೆ. ಮಾತ್ರವಲ್ಲ, ಅದರ ವೈಭವವನ್ನು ಓದಿ, ಕಂಟಿನ್ಯೂ ಓದಿ ಸಿಸ್ಟರ್. ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ಮಾತ್ರವಲ್ಲ, ನಿಮಗೆ ಆದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನ ಪಡ್ಕೊಳ್ತೀರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು. ನಿಮಗೆ ಶಾಶ್ವತ ಸಂತೋಷ ಆಗುತ್ತದೆ. ಪ್ರೈಸ್ ಗಾಡ್. ಹಾಗಾದ್ರೆ 24 ವಿಧವಾದ ಅಭಿಷೇಕದ ಮೂಲಕ ಬರುವ ಆಶೀರ್ವಾದ ಇಲ್ಲಿ ನಾವು ಕಾಣ್ತೇವೆ. ಅದೇ ನಂತರವಾಗಿ 7 ವಿಧವಾದಂಥ ಆಶೀರ್ವಾದಗಳು. ಯಾವುದು? ಮೊದಲನೇದಾಗಿ ನಾನು ಬೇಗನೆ ಹೇಳಿ ನಾನು ಮುಗಿಸ್ತೇನೆ. ಮೊದಲ ಆಶೀರ್ವಾದ, ನಷ್ಟಪಟ್ಟದಕ್ಕೆ ಪ್ರತಿಫಲ ದೇವರು ಕೊಡ್ತಾನೆ. ಏನು ಕೊಡ್ತಾನಂತೆ? ಅಲ್ಲಲ್ವಿಯ. 8ನೇ ವಾಕ್ಯದಲ್ಲಿ ಏನು ಹೇಳ್ತದೆ? ದೇವರು ಅನ್ಯಾಯವನ್ನು ದ್ವೇಷಿಸಿ ನ್ಯಾಯವನ್ನು ಪ್ರೀತಿಸುವ ದೇವರು, ಕೊಳ್ಳೆಯನ್ನು ದ್ವೇಷಿಸುವ ದೇವರಂತೆ. ನ್ಯಾಯವನ್ನು ದೇವರು ಏನು ಮಾಡ್ತಾನಂತೆ? ಪ್ರೀತಿ ಮಾಡುವ ದೇವರು. ಸತ್ಯ ಸಂಧಾನದಾತನ ಏನು ಹೇಳ್ತಾ ಇದ್ದಾನೆ? ನಷ್ಟಪಟ್ಟದಕ್ಕೆ ದೇವರು ಪ್ರತಿಫಲ ಕೊಡ್ತಾನಂತೆ. 2019ರಲ್ಲಿ ದೇವರು ನಮಗೆ ಪ್ರತಿಫಲ ಕೊಡುವಂಥ ವರ್ಷವಾಗಿದೆ. 2018ರಲ್ಲಿ ದೇವರಿಗೋಸ್ಕರ ಏನೆಲ್ಲ ಕಳ್ಕೊಂಡಿದ್ದೀರೋ ಅಥವಾ ನಿಮ್ಮ ಜೀವಿತ ಏನೆಲ್ಲ ಕಳ್ಕೊಂಡಿದ್ದೀರೋ ಆ ನಷ್ಟವಾದ ಎಲ್ಲವನ್ನು ದೇವರು ತಿರುಗಿ ಕೊಡುವಂಥ ವರ್ಷವಾಗಿರುತ್ತದೆ. ಅಲ್ಲಲ್ವಯ್ಯ. ಅನೇಕ ದೇವಜನರನ್ನು ನೋಡಿದ್ದೇನೆ, ಯೇಸುನ ಅಂಗೀಕಾರ ಮಾಡಿದ ನಿಮಿತ್ತ ಮನೆ ಕಳ್ಕೊಂಡ್ರು, ಕುಟುಂಬ ಕಳ್ಕೊಂಡ್ರು, ಆಸ್ತಿ ಕಳ್ಕೊಂಡ್ರು, ಅನೇಕ ಒಳಿತುಗಳನ್ನು ಅವರು ಕಳ್ಕೊಂಡ್ರು ಅವ್ರ ಜೀವಿತದಲ್ಲಿ. ಇವತ್ತು ಆಶೀರ್ವಾದವಾಗಿ ಜೀವಿಸ್ತಾ ಇದ್ದಾರೆ. ನಾನು ದುಬೈಗೆ ಹೋದಾಗ ಪಾಸ್ಟರ್ ಶ್ರೀನಿವಾಸ್ ಪಾಸ್ಟರ್ ನನಗೆ ಯಾವ ಒಂದು ಸಲ ಹೀಗೆ ಕೂತ್ಕೊಳ್ಳುವಾಗ ಒಂದು ಮಾತು ಅವರು ಹೇಳಿದರು. ಅವರು ಮತ್ತು ಈ ರಾಮ್ ಬಾಬು ಅವರನ್ನು ಮನೆಯಿಂದ ಹೊರಗೆ ಹಾಕಿದ ಸಂದರ್ಭದಲ್ಲಿ ಒಂದು ಈ
ಸೈಕಲಲ್ಲಿ ಹೋಗಿ ಹಳ್ಳಿಗೆ ಹೋಗಿ ಸೇವೆ ಮಾಡ್ತಾ ಇದ್ದಾರಂತೆ. ಚಿಕ್ಕ ಹುಡುಗರಂತೆ, ಆವಾಗ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇಬ್ಬರು ಬ್ರಾಹ್ಮಣ ಕುಟುಂಬದಿಂದ ರಕ್ಷಣೆ ಹೊಂದಿದವರು. ಅವರಿಗೆ 25 ಪೈಸೆ ಕಾಣಿಕೆ ಸಿಕ್ಕಿದಾಗ, 50 ಪೈಸೆ ಕಾಣಿಕೆ ಸಿಕ್ಕಿದಾಗ 25 ಪೈಸೆ ಸೈಕಲ್ ಕೊಡ್ತಿದ್ರಂತೆ. 25 ಪೈಸೆಲಿ ಒಂದು ವಡ ತಕೊಂಡು ಅವರು ಪಾಲು ಮಾಡಿ ತಿಂತಾ ಇದ್ದರಂತೆ. ಆವಾಗಲೇ ಅವ್ರು ಹೇಳ್ತಿದ್ರಂತೆ ಹೀಗೆ, ಅಂದರೆ ಒಂದು ಸಮಯ ಅಲ್ಲಿ ಮೇಲೆಗಡೆ ವಿಮಾನ ಹೋಗುವಾಗ ಒಂದು ಸಮಯ ಬರ್ತದೆ, ನಾವು ಕೂಡ ಈ ವಿಮಾನದಲ್ಲಿ ಲೋಕ ಸುತ್ತಿ ಸ್ವಾರ್ಥ ಸೇವೆ ಮಾಡ್ತೇವೆ ಎಂಬುದಾಗಿ. ಅದು ಅವರ ಜೀವಿತದಲ್ಲಿ ಇವತ್ತು ಅನುಭವಕ್ಕೆ ಬಂದಿದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಷ್ಟಪಟ್ಟದ್ದಕ್ಕೆ ಪ್ರತಿಯಾಗಿ ದೇವರು ನಮಗೆ ಆಶೀರ್ವಾದ ಮಾಡುವಂಥ ದೇವರು. ದೇವರ ಸೇವೆಯಲ್ಲಿ ದೇವರಿಗೋಸ್ಕರ ಏನೆಲ್ಲ ನಷ್ಟನ ಮಾಡಿಕೊಳ್ತೇವೋ ಅದೆಲ್ಲ ದೇವರು ನಮಗೆ ತಿರುಗಿ ಆತನು ಕೊಡುತ್ತಾನೆ. ಅದಕ್ಕಾಗಿ ನೋಡಿ, ಪೌಲನಂತೆ ಫಿಲಿಪ್ಪಿ 3:7-8 ಓದುವುದಾದರೆ, ಕ್ರಿಸ್ತನ ನಿಮಿತ್ತ ಎಲ್ಲ ಕಸವೆಂದೆಣಿಸುತ್ತಾನೆ. ಇವರು 17ನೇ ವಯಸ್ಸಿನಲ್ಲಿ ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಯೇಸುನ ಅಂಗೀಕಾರ ಮಾಡಿದ್ರು. ಮನೆಯಿಂದ ಹೊರಗೆ ಹೋಗುವ ಪರಿಸ್ಥಿತಿ ಅವ್ರ ಜೀವಿತದಲ್ಲಿ ಬಂತು. ದೇವರಿಗಾಗಿ ನಿಂತರು. ದೇವರು ಇವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ, ಇವತ್ತು ಉಪಯೋಗಿಸ್ತಿದ್ದ. ಹಲ್ಲೆಲೂಯಾ. ಎರಡನೇದಾಗಿ, ದೇವರು ನಮ್ಮೊಟ್ಟಿಗೆ ಶಾಶ್ವತ ಒಡಂಬಡಿಕೆ ಮಾಡಿಕೊಳ್ತಾನೆ 2019ನಲ್ಲಿ. ಮೂರನೇದಾಗಿ, ನಮ್ಮ ಸಂತತಿ ಏನಾಗ್ತದಂತೆ, ಜನಾಂಗಗಳಲ್ಲಿ ಪ್ರಖ್ಯಾತವಾಗುತ್ತದೆ. ಅನ್ಯ ದೇಶರ ಮಧ್ಯದಲ್ಲಿ ನಮ್ಮ ಸಂತಾನ ಏನಾಗುತ್ತದೆ, ಹೆಸರುಗೊಳ್ಳುತ್ತದೆ. ಐದನೇದಾಗಿ, ಎಲ್ಲ ಜನ ನಮ್ಮನ್ನು ನೋಡಿ ಇವರೇ ಯೆಹೋವನ ಆಶೀರ್ವಾದ ವಂಶಮದ ಹೇಳುವಾಗಿದ್ದವ್ರು ಮಾಡ್ತಾನೆ. 2019ನಲ್ಲಿ, ಇವತ್ತು 18ನಲ್ಲಿ ಜನರು ನೋಡಿ ನಮ್ಮನ್ನು ಗೇಲಿ ಮಾಡಿರ್ಬೋದು, ತಮಾಷೆ ಮಾಡಿರ್ಬೋದು, ಪರಿಹಾಸ ಮಾಡಿರ್ಬೋದು. ಏನು ಪ್ರಾರ್ಥನೆ, ಏನು ಯೇಸು ಎಂಬುದಾಗಿ ಗೇಲಿ ಮಾಡಿರ್ಬೋದು. ಅದೇ ವ್ಯಕ್ತಿಗಳು 2019 ನಮ್ಮನ್ನು ನೋಡಿ ಇವರೇ ಯೆಹೋವನ ಆಶೀರ್ವಾದ ಮಾಡಿದ ವಂಶ ಎಂಬುದಾಗಿ ಹೇಳ್ತಾರೆ. ಯೆಹೋವನಲ್ಲಿ 6ನೇದಾಗಿ ಪರಮಾನಂದ ಪಡುತ್ತೇವೆ. 7ನೇದಾಗಿ, ನಮ್ಮ ಆತ್ಮವು ಆತನ ಹಿಗ್ಲಿಕ್ಕೆ ಹೋಗ್ತದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. 7 ವಿಧವಾದ ಆಶೀರ್ವಾದಗಳು. 2 ಈಗಾಗಲೇ ನಮ್ಮಲ್ಲಿ ಮಾಡಿದಾನೆ. ಏನದು? ವರನು ಬಾಸಿಂಗ ಧರಿಸುವ ಹಾಗೆ, ವಧುವು ಆಭರಣಗಳನ್ನು ತಮ್ಮನ್ನು ಭೂಷಿತವಾಗಿ ಮಾಡುವ ಹಾಗೆ ನಮ್ಮಲ್ಲಿ ರಕ್ಷಣೆ ಎಂಬ ಏನಂತೆ ಮಾಡಿದ್ದಾನೆ ಆತನು? ರಕ್ಷಣೆ ಎಂಬ ವಸ್ತ್ರವನ್ನು, ಧರ್ಮವೆಂಬ ನಿಲುವಂಗಿಯನ್ನು ನಮಗೆ ಆತನು ಈಗಾಗಲೇ ತೊಡಿಸಿದ್ದಾನೆ. ಎಂಥ ರಕ್ಷಣೆ ಎಂಬ ವಸ್ತ್ರ ತೊಟ್ಟುಕೊಂಡಿದ್ದೇವೆ ನಾವು. ಪ್ರೈಸ್ ಗಾಡ್. ಧರ್ಮವೆಂಬ ನೀತಿ ಎಂಬ ನಿಲುವಂಗಿ ದೇವರು ನಮಗೆ ತೊಡಿಸಿದ್ದಾನೆ, ನೀತಿವಂತರನ್ನಾಗಿ ಮಾಡಿದ್ದಾನೆ. ಕೊನೆಯ 11ನೇ ವಾಕ್ಯ ದೇವರು ಮಾಡುವಂಥ ಕಾರ್ಯ ಏನೆಂದರೆ, ಭೂಮಿ ಮೊಳಕೆಯನ್ನು ಮೊಳೆಸುವ ಹಾಗೆ. ಅಲ್ಲಲಿಯ ತೋಟಗಾರನು ತೋಟವು ಅದರಲ್ಲಿ ಬಿತ್ತಿದ್ದನ್ನು ಮೊಳಕೆ ಹೊರಪಡಿಸುವ ಹಾಗೆ ಲೋಕದ ಜನಾಂಗಗಳ ಮುಂದೆ ದೇವರು 2 ಕಾರ್ಯ ಮಾಡಲಿಕ್ಕೆ ಹೋಗ್ತಾನೆ. ಸ್ತೋತ್ರವನ್ನು, ಧರ್ಮವನ್ನು ಆತನು ಹೊರಪಡಿಸುತ್ತಾನೆ. ಅಲ್ಲಲ್ಲೂಯ್ಯ, ನೀತಿ ಪ್ರಕಟ ಮಾಡ್ತಾನೆ. ನಾನು ಯಾವಾಗಲೂ ಹೇಳುವಂಥ ವಾಕ್ಯ ಕೀರ್ತನೆ 18:20. ಈ ವಾಕ್ಯ ಒಂದು ಹೇಳಿ ನಾನು ಮುಗಿಸ್ಲಿಕ್ಕೆ ಹೋಗ್ತಾನೆ. ದಯಮಾಡಿ ಓದಿ ಕೀರ್ತನೆ 18:20. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು. ದೇವರು ನೀತಿಗೆ ಸರಿಯಾಗಿ ಏನ್ ಮಾಡ್ತಾನಂತೆ? ಮೇಲು ಮಾಡುತ್ತಾ. ನಮ್ಮ ನೀತಿಗೆ ಸರಿಯಾಗಿ, ಒಂದು ನಮಗೆ ಸರಿಯಾದಂಥ ನೀತಿಯಲ್ಲಿ ನಡೆದ ನಿಮಿತ್ತ, ಪರಿಶುದ್ಧ ಜೀವಿಸಿದ ನಿಮಿತ್ತ ಅನೇಕ ಸಮಸ್ಯೆಗಳು ನಮಗೆ ಬಂದಿರಬಹುದು, ಅನೇಕ ನಷ್ಟಗಳು ಬಂದಿರಬಹುದು. 2019ನಲ್ಲಿ ಅದಕ್ಕೆ ಪ್ರತಿಫಲವನ್ನು ಹೊಂದುವಂಥ ಒಂದು ವರ್ಷವಾಗಿದೆ. ಅಲ್ಲಲ್ಯ, ಎಲ್ಲ ಕಣ್ಣು ಮುಚ್ಚಿಕೊಳ್ಳ್ರಿ. ಪ್ರೀತಿ ಸ್ವರೂಪನ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಲ್ಪ ಸಮಯದಲ್ಲಿ ಹೊಸ ವರ್ಷವನ್ನು ನಾವು ಮುಂದಕ್ಕೆ ನಾವು ಎದುರುಗೊಳ್ಳೋದಕ್ಕಾಗಿ ಹೋಗ್ತಾ ಇದ್ದೇವೆ ರಾಜ. ಕಳೆದ 2018ರಲ್ಲಿ ನಮ್ಮ ಜೀವಿತ ಅನೇಕ ಅದ್ಭುತ ಮಾಡಿದ್ದೀರಿ ರಾಜ. ವಿಶೇಷವಾಗಿ ಕೊಟ್ಟಂಥ ಅಭಿಷೇಕಕ್ಕಾಗಿ ಸ್ತೋತ್ರ. ಈ ಅಭಿಷೇಕದ ಉದ್ದೇಶವನ್ನು ನೀನು ನಮಗೆ ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. 2019ರಲ್ಲಿ ಅಭಿಷೇಕದ ಮೂಲಕವಾದ ಎಲ್ಲ ಸೇವೆಗಳನ್ನು ಮಾಡುವ ಹಾಗೆ, ಎಲ್ಲ ಆಶೀರ್ವಾದಗಳನ್ನು, ಘನತೆಗಳನ್ನು ಪಡ್ಕೊಳ್ಳುವ ಹಾಗೆ, ಮಾನಗಳನ್ನು ಪಡ್ಕೊಳ್ಳುವ ಹಾಗೆ ನೀನು ನಮಗೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತಾನೆ. ಎಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ ಯೇಸುವಿನ ತಂದೆಯೇ, ಆಮೆನ್.